ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ತಾನೇ? ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ PUC ಎಡ್ ಪರೀಕ್ಷೆ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಹಾಗೆ ಸ್ಟಡೀಸ್ಗೆ ಬೇಕಾಗಿರುವಂಥ ಎಲ್ಲ ವೀಡಿಯೋಸ್ಗಳು ಒನ್ ಶಾಟ್ ಆಗಿರ್ಬೋದು ಅಥವಾ KCET ವೀಡಿಯೋಸ್ಗಳು ಸಿಗುತ್ತೆ. ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಮ್ಮ ಆ್ಯಪ್ ಸಹ ಇದೆ, ಪರೀಕ್ಷೆ ಅಂತ ಹೇಳಿಬಿಟ್ಟು. ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಅದರಲ್ಲಿ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಸಿಗುತ್ತೆ. ಸೊ ಇವತ್ತು ನಾವು ಯಾವ ಚಾಪ್ಟರ್ನ KCETನ ಸ್ಟಡಿ ಮಾಡ್ತಿದ್ದೀವಿ ಅನ್ನೋದನ್ನು ನೋಡುವ. ಇದು KCETಯಲ್ಲಿ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡಿರುವಂಥ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಕ್ವಶನ್ಗಳು ಈ ವಿಡಿಯೋದಲ್ಲಿದೆ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ನಿಮ್ಮ ಡೌಟ್ಗಳನ್ನು ಏನೇ ಇದ್ದರೂ ಅದನ್ನು ನಮ್ಮ ಡೌಟ್ ಸಾಲ್ವಿಂಗ್ ಸೆಷನ್ನ ಅಟೆಂಡ್ ಮಾಡಿ, ಅಲ್ಲಿ ಸಹ ನಿಮ್ಮ ಡೌಟ್ಗಳನ್ನು ನಾವು ಕ್ಲಾರಿಫೈ ಮಾಡ್ತೀವಿ. ಇವತ್ತು ನಾವು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ನ KCET ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಿದ್ದೀವಿ. ಯಾರೆಲ್ಲ ಇನ್ನೂ ಒನ್ ಶಾಟ್ ವಿಡಿಯೋನ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ಬಿಕಾಸ್ KCETಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಮಿನಿಮಮ್ 3, ಸಮ್ಟೈಮ್ಸ್ 4 ಬಂದಿದೆ. ಯಾವ ಇಯರಲ್ಲಿ ಇಲ್ಲ ಅಂತ ಹುಡುಕಿದ್ರೆ ಅದು ಯಾವ ಇಯರಲ್ಲೂ ಇಲ್ಲ, ಓಕೆನಾ? ಎಲ್ಲ ಇಯರಲ್ಲೂ KCET ಕ್ವಶನ್ಸ್ಗಳು ಬಂದಿದೆ. ಸೊ ವೆಕ್ಟರ್ಸ್ ಏನಿದು ವೆಕ್ಟರ್ಸ್? ಇದೊಂಥರ ನಮ್ಮ ಡೈಲಿ ಲೈಫಲ್ಲಿರೋವಂಥದ್ದೇ. ಫಾರ್ ಎಕ್ಸಾಂಪಲ್ 10 kg ಅಕ್ಕಿ ತೊಗೊಂಡು ಬಾ ಅಂತಂದರೆ ಓಕೆ ತೊಗೊಂಡು ಬರ್ತೀರಾ, ಅಲ್ಲಿ ಒಂದು ಕ್ವಾಂಟಿಟಿ ಇದೆ, ಗೊತ್ತಾಗುತ್ತೆ, ಇಟ್ ಈಸ್ ಅ ಮ್ಯಾಗ್ನಿಟ್ಯೂಡ್. ಅದೇ ಐ ಆಮ್ ಮೂವಿಂಗ್ ಇನ್ 6 km/h ಅಂತ ಅಂದಾಗ, ನಾನು ಟ್ರಾವೆಲ್ ಮಾಡ್ತಿದ್ದೀನಿ 6 km/h ಅಂತ ಅಂದಾಗ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿಲ್ವಾ? ಅಲ್ಲಿ ಜಸ್ಟ್ ಒಂದು ಮ್ಯಾಗ್ನಿಟ್ಯೂಡ್ ಅಲ್ಲ, ಅದ್ರ ಜೊತೆಗೆ ಒಂದು ಡೈರೆಕ್ಷನ್ನು ಇದೆ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಯಾವಾಗ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಒಟ್ಟಿಗೆ ಬರುತ್ತೆ ಅಂಥದ್ದನ್ನು ನಾವು ವೆಕ್ಟರ್ ಅಂತೀವಿ. ಇನ್ನೂ ಎಲ್ಲೂ ಸ್ಟಡಿ ಮಾಡಿಲ್ವಾ ಈ ಥರದ್ದು? ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್. ಇದೊಂಥರ ಹೊಸ್ತು ಬಟ್ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ನಿಮಗೆ ಇಲ್ಲಿ ಏನು ಕಷ್ಟ ಆಗೋದು ಅಂತಂದರೆ, ಏನು ಕಷ್ಟ ಆಗುತ್ತಂತ ಹೇಳ್ತೀನಿ, ಅದನ್ನು ನೋಟ್ ಮಾಡಿಟ್ಕೊಳ್ಳಿ, ಆವಾಗ ನಿಮಗೆ ಸಾಲ್ವ್ ಮಾಡುವಾಗ ನೆನಪಿರುತ್ತೆ. ಸೊ ನಾವೆಲ್ಲದು ಫಾರ್ಮುಲಾಸ್ಗಳನ್ನು ಇಲ್ಲಿ ಕಲ್ತಿರ್ತೀವಿ, ಬಟ್ ಇಲ್ಲಿ ಹೇಗಂತಂದರೆ ಒಂದೊಂದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಗ್ನಿಟ್ಯೂಡ್ ಅಂತ ಯೂಸ್ ಮಾಡ್ತೀವಿ, ಡೈರೆಕ್ಷನ್ ಅಂತ ಯೂಸ್ ಮಾಡ್ತೀವಿ, ಪ್ರೊಜೆಕ್ಷನ್ ಅಂತ ಯೂಸ್ ಮಾಡ್ತೀವಿ. ಇದೆಲ್ಲ ಟರ್ಮ್ಗಳು ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಸ್ವಲ್ಪ ಹೊಸ್ತು ಇಲ್ಲಿ ತನಕ. ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ಸಮ್ಮರಿನ ನೋಡಿ, ಬಟ್ ಕ್ವಶನ್ಸನ್ನ ಸ್ವಲ್ಪ ಅನಲೈಸ್ ಮಾಡಿದರೆ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಇಲ್ಲಿ ನೋಡಿ, ಸ್ಕೇಲಾರ್ ಅಂತಾನೆ ಗೊತ್ತು ನಮಗೆ, ಬರೀ ಮ್ಯಾಗ್ನಿಟ್ಯೂಡ್ ಇರುವಂಥದ್ದು. ನಾನು ಇವಾಗ ಎಕ್ಸಾಂಪಲ್ ಕೊಟ್ಟೆ 10 kg ಅಕ್ಕಿ ಅಂತ. ಸೊ ಸೇಮ್ ಥಿಂಗ್ ಇಲ್ಲಿ ನೋಡಿ, ಕ್ವಾಂಟಿಟಿ ವಿತ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಮಾಸ್ ಆಗಿರಬಹುದು, ಸ್ಪೀಡನ್ನು ಬರೆದಿದ್ದೀನಿ, ಟೆಂಪರೇಚರ್ ಆಗಿರಬಹುದು, ಇದೆಲ್ಲ ಏನಾಯಿತು? ಸ್ಕೇಲಾರ್ ಆಯಿತು, ಓಕೆನಾ? ಹಾಗಾದರೆ ವೆಕ್ಟರ್ ಕ್ವಾಂಟಿಟಿನ ನೋಡಿ. ವೆಕ್ಟರ್ ಕ್ವಾಂಟಿಟಿ ಇಸ್ ಅ ಕ್ವಾಂಟಿಟಿ ವಿತ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ದ ವೆಕ್ಟರ್. ವೆಲಾಸಿಟಿ ಆಗಿರ್ಬೋದು, ಆಕ್ಸಿಲರೇಷನ್, ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಅಪ್ಲೈ ಮಾಡ್ತೀರಾ, ಮೂವ್ ಆಗುತ್ತೆ, ಎಷ್ಟು ಮೂವ್ ಆಯಿತು, ಯಾವ ಡೈರೆಕ್ಷನಲ್ಲಿ ಮೂವ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಸೇಮ್ ದಟ್ಸ್ ವೈ. ಸೊ ಡಿನೋಟೆಡ್ ಬೈ, ಲುಕ್ ಎಟ್ ದಿಸ್ ಒನ್, AB ವೆಕ್ಟರ್ ಅಂತ ಬರಿತೀವಿ. ಕ್ಯಾಪ್ ಈ ಥರ ನೊಟೇಷನ್ನಲ್ಲಿ ಬರೆದ್ರೆ ಅದ್ರ ಮೀನಿಂಗ್ ಏನು? ಇಟ್ ಈಸ್ ಅ AB ವೆಕ್ಟರ್. ಯು ಕ್ಯಾನ್ ಸಿ ಹಿಯರ್, ಈ ಥರ A ಇಂದ Bಗೆ ಹೋಗ್ತಾ ಇದ್ರೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಪಾಸಿಟಿವ್, ನೆಗೆಟಿವ್ ಅದೆಲ್ಲ ಬರುತ್ತೆ. ಬಟ್ ಸಿ, ದಿಸ್ ಇಸ್ ದ ಬೇಸಿಕ್ ನೊಟೇಷನ್ ಆಫ್ ವೆಕ್ಟರ್. ಅದರಲ್ಲಿ ಈ ಥರ ಸಹ ನಾವು ಬರಿತೀವಿ. ಸಿಮಿಲರ್ಲಿ ಪೊಸಿಷನ್ ವೆಕ್ಟರ್ ಆಫ್ 2 ವೆಕ್ಟರ್ಸ್, ಓಕೆ, ಪೊಸಿಷನ್ ಆಫ್ ವೆಕ್ಟರ್ ಆಫ್ 2 ವೆಕ್ಟರ್ಸ್ ಆಮೇಲೆ ಬರುತ್ತೆ. ಇವಾಗ ಯಾವುದೋ ಒಂದು ಪಾಯಿಂಟನ್ನು ತಗೊಂಡು ಇಲ್ಲಿ ನೋಡಿ, ಎಲ್ಲೋ ಒಂದು ಪಾಯಿಂಟ್ ಇದೆ P ಅಂತ, ಇದನ್ನು XYZ ಅಂತ ಬರಿತೀವಿ. ಇದರದ್ದು ಪೊಸಿಷನ್ ವೆಕ್ಟರ್ ಬರೆಯುವಾಗ ನಾವು ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್ ಅಂತ ಕರಿತೀವಿ. ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್ನಲ್ಲಿ ನಾವು ಕೌಂಟ್ ಮಾಡ್ತೀವಿ, ಆಯಿತಾ? ಪೊಸಿಷನ್ ವೆಕ್ಟರ್ನ ಬರೆಯೋದು ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್. ಅದು ಹೆಂಗಂತಂದರೆ OP ವೆಕ್ಟರ್ ಅಂತ ಬರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಯೂಸಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ನಾಟ್ ದ ಡಿಸ್ಪ್ಲೇಸ್ಮೆಂಟ್, ವಿತ್ ದ ಡಿಸ್ಟೆನ್ಸ್ ಫಾರ್ಮುಲಾ x-0² ಪ್ಲಸ್ y-0² ಪ್ಲಸ್ z-0². ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ನಮ್ಗಲ್ಲಿ ಡಿನೋಟ್ ಮಾಡ್ತೀವಿ ನಾವು. ಇವಾಗ O ಇಂದ Pಗೆ ಹೋಗ್ತಿದ್ರೆ OP ವೆಕ್ಟರ್ ಅಂತ ಬರಿತೀವಿ. ಅದೇ ಒಂದು ವೇಳೆ P ಇಂದ Oಗೆ ಹೋಗ್ತಾ ಇದ್ರೆ PO ವೆಕ್ಟರ್ ಅಂತ ಬರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ದ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ದ ವೆಕ್ಟರ್ ಆರ್ ಇಟ್ ಸೆಲ್ಫ್ ಡೈರೆಕ್ಷನ್ಸ್ ರೇಷಿಯೋ.
ಏನಪ್ಪ ಇದು ಅಂತ ಕನ್ಫ್ಯೂಷನ್ ಆಗ್ತಿರ್ಬೋದು. ಇಲ್ಲಿ ನೋಡಿ, ಇದು ವೆಕ್ಟರ್ ನೊಟೇಷನ್, ಓಕೆನಾ. ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಬರೆದಿರ್ತೀವಿ. ಇದು ಹೆಂಗಂತ ಅಂದರೆ ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್ ಓನ್ಲಿ, ಹಿಯರ್ ಓನ್ಲಿ. ಇಲ್ಲಿ ನೋಡಿ, ಇದೊಂದು ವೆಕ್ಟರ್, ಓಕೆನಾ, ರೆಡ್ ಕಲರಲ್ಲಿ ಇರುವಂಥದ್ದು. ಇದರಲ್ಲಿ ನಾವು ಇವಾಗ ಎಕ್ಸ್ 3 ಡೈಮೆನ್ಷನಲ್ ಆಗಿರೋದಕ್ಕೋಸ್ಕರ ಎಕ್ಸ್ ವೈ ಝೆಡ್ ಎಲ್ಲ ಆ್ಯಕ್ಸಿಸ್ಗಳು ಬರುತ್ತೆ, ಅದರಲ್ಲಿ ಪಾಯಿಂಟ್ಗಳು ಬರುತ್ತೆ ಎಕ್ಸ್ ವೈ ಝೆಡ್. ಸೊ ಆ ಎಕ್ಸನ್ನು ನಾವು ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂನ ಎಕ್ಸ್ ಅಂತ ತೊಗೊಳ್ತೀವಿ, ವೈ ಆ್ಯಕ್ಸಿಸ್ ವ್ಯಾಲ್ಯೂನ ವೈ ಅಂತ ತೊಗೊಳ್ತೀವಿ, ಝೆಡ್ ಆ್ಯಕ್ಸಿಸ್ ವ್ಯಾಲ್ಯೂನ ಝೆಡ್ ಅಂತ ತೊಗೊಳ್ತೀವಿ. ಅದನ್ನು ಯೂಸ್ ಮಾಡಿಬಿಟ್ಟು ಐ ಜೆ ಕೆ ಇಂಡಿಕೇಟ್ ದ ಡೈರೆಕ್ಷನ್ನ ಇಂಡಿಕೇಟ್ ಮಾಡಿಬಿಟ್ಟು ನಾವು ಈ ಥರ ವೆಕ್ಟರ್ನ ಬರಿತೀವಿ, ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ. ಸೊ ದಿಸ್ ಇಸ್ ದ ವಾಟ್ ರೆಪ್ರೆಸೆಂಟೇಷನ್ ಆಫ್ ಅ ವೆಕ್ಟರ್. ಇಲ್ಲಿ ಇವಾಗ ಐ ಜೆ ಕೆನ ನಾವು ಕೊಯಿಫಿಷಿಯಂಟ್ ಅಂತಲೂ ತೊಗೋಬಹುದು, ಅದನ್ನೇ ಹೇಳ್ತಿರೋದು. ದ ಕಾಂಪೊನೆಂಟ್ಸ್ ಆಫ್ ದ ಈಗ ಕಾಂಪೊನೆಂಟ್ಸ್ ಇದೆಯಲ್ಲ, ಇದು ಎಕ್ಸ್ ವೈ ಝೆಡ್ನ ನೀವು ಕೊಯಿಫಿಷಿಯಂಟ್ ಅಂತಲೂ ತೊಗೋಬಹುದು, ಕಾಂಪೊನೆಂಟ್ಸ್ ಅಂತಲೂ ತೊಗೋಬಹುದು. ಅದನ್ನು ನಾವು ಡೈರೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಸಿಮಿಲರ್ಲಿ ಈಗ ಒಂದು ವೆಕ್ಟರ್ ಹಿಂಗಿದ್ರೆ ಅದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಝೆಡ್ ಆ್ಯಕ್ಸಿಸ್ ಜೊತೆಗೆ ಇಲ್ಲಿ ಆ್ಯಂಗಲ್ ಕ್ರಿಯೇಟ್ ಮಾಡಿರುತ್ತೆ. ಇದು ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ತೀಟಾ ಅಂತ ತಗೊಳ್ಳುವ, ಇದು ವೈ ಆ್ಯಕ್ಸಿಸ್ ಜೊತೆಗೆ ಆಲ್ಫಾ ಬೀಟಾ ಗಾಮಾ ಅಂತ ತಗೊಳ್ಳುವ. ಆಲ್ಫಾ ವೈ ಆ್ಯಕ್ಸಿಸ್ ಜೊತೆಗೆ ಬೀಟಾ, ಝೆಡ್ ಆ್ಯಕ್ಸಿಸ್ ಜೊತೆಗೆ ಗಾಮಾ ಅಂತ ತಗೊಂಡ್ರೆ ಆವಾಗ ಅದನ್ನು ಕೊಸೈನ್ ಆ್ಯಂಗಲ್ನ ನಾವು ಬರಿಬಹುದು. ಕಾಸ್ ತೀಟಾ, ಕಾಸ್ ಆಲ್ಫಾ, ಕಾಸ್ ಗಾಮಾ. ಅದನ್ನು ನಾವು ಏನು ಕರಿತೀವಿ ಅಂತಂದರೆ ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಇಲ್ಲಿ ನೋಡಿ ದ ಮ್ಯಾಗ್ನಿಟ್ಯೂಡ್, ಇದನ್ನು ಡೈರೆಕ್ಷನ್ ರೇಷಿಯೋ ಎ ಬಿ ಸಿನ ಅದೇ ರೀತಿಯಲ್ಲಿ ಡೈರೆಕ್ಷನ್ ಕೊಸೈನ್ ಅಂತ ಬರಿತೀವಿ. ದ್ಯಾಟ್ ಕಾಸ್ ಆಲ್ಫಾ ಕಾಸ್ ಬೀಟಾ ಇದೆಯಲ್ಲ, ಅದನ್ನು ಎಲ್ ಎಮ್ ಎನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದ್ಯಾಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಎ ಬೈ ಆರ್. ಆರ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್. ಮ್ಯಾಗ್ನಿಟ್ಯೂಡನ್ನ ಹೆಂಗೆ ಬರೆಯೋದು ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ಬೇಸಿಕ್ ಇನ್ಫಾರ್ಮೇಷನ್ಸ್ ಆಫ್ ವೆಕ್ಟರ್ಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಟೈಪ್ಸ್ ಆಫ್ ವೆಕ್ಟರ್ಸ್ ಮೇಯ್ನ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಬರೆದಿದ್ದೀನಿ ನೋಡಿ. ಝೀರೋ ವೆಕ್ಟರ್ ಅಂತಂದರೆ ನಾನು ಇವಾಗ ಡಿಫೈನ್ ಮಾಡಿದೆ ನಿಮಗೆ, ವೆಕ್ಟರ್ ಎಲ್ಲಿಂದ ಹಿಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಒಂದು ಇನಿಷಿಯಲ್ ಪಾಯಿಂಟ್, ಇನ್ನೊಂದು ಟರ್ಮಿನಲ್ ಪಾಯಿಂಟ್ ಅಂತ ತೊಗೊಂಡ್ರೆ ಎ ಇಂದ ಬಿಗೆ ಹೋದರೆ ಅದನ್ನು ಎ ಬಿ ವೆಕ್ಟರ್ ಅಂತ ಬರಿತೀವಿ. ಬಟ್ ಇಲ್ಲಿ ಝೀರೋ ವೆಕ್ಟರ್ ಏನಾಗುತ್ತೆ ಅಂತಂದರೆ ಎ ಈಸ್ ಮೂವಿಂಗ್ ಟುವರ್ಡ್ಸ್ ಎ ಓನ್ಲಿ. ದ ಇನಿಷಿಯಲ್ ಪಾಯಿಂಟು ಮತ್ತು ಟರ್ಮಿನಲ್ ಪಾಯಿಂಟ್ ಏನಾಗ್ತಿದೆ, ಕೋಇನ್ಸೈಡ್ ಆಗ್ತಿದೆ. ಅಂಥ ವೆಕ್ಟರ್ಗಳನ್ನು ನಾವು ಝೀರೋ ವೆಕ್ಟರ್ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಷನ್ ಇದೆಯಾ ಇಲ್ವಾ, ಡೈರೆಕ್ಷನ್ ನಾವು ಡಿಫೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಹೇಳಿ, ಇಲ್ಲಿಂದ ಇಲ್ಲಿಗೆ ತಾನೆ, ಯಾವ ಡೈರೆಕ್ಷನಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಹೇಳ್ತೀವಿ. ಸೊ ಮ್ಯಾಗ್ನಿಟ್ಯೂಡು ಝೀರೋ ಆಗುತ್ತೆ, ಡೈರೆಕ್ಷನ್ನ ಡಿಫೈನ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥ ವೆಕ್ಟರ್ನ ಝೀರೋ ವೆಕ್ಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಯುನಿಟ್ ವೆಕ್ಟರನ್ನು ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು 1. ಮ್ಯಾಗ್ನಿಟ್ಯೂಡ್ಗೂ ಆ ಕಾಂಪೊನೆಂಟ್ಸ್ ಡೈರೆಕ್ಷನ್ ರೇಷಿಯೋಗೂ ಕನ್ಫ್ಯೂಷನ್ ಆಗಬೇಡಿ. ಎಕ್ಸ್ ವೈ ಝೆಡ್ಡು 1 ಅಲ್ಲ, ಅರ್ಥ ಆಗ್ತಿದೆಯಾ. ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಇವಾಗ ಇಲ್ಲಿ ಕಾಂಪೊನೆಂಟ್ಸ್ ಏನಾಯಿತು, 1 1 1 ಆಯಿತು. ಹೀಗಿದ್ದರೆ ಯುನಿಟ್ ವೆಕ್ಟರ್ ಅಲ್ಲ, ಮ್ಯಾಗ್ನಿಟ್ಯೂಡನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ನೋಡಿ. ನಾನು ಇವಾಗ ಬರೆದಿದ್ದೆ ಅಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ. ಇದ್ರ ವ್ಯಾಲ್ಯೂ 1 ಆದರೆ ಅಂಥದ್ದನ್ನು ನಾವು ಯುನಿಟ್ ವೆಕ್ಟರ್ ಅಂತೀವಿ. ಸಿಮಿಲರ್ಲಿ ಈಕ್ವಲ್ ವೆಕ್ಟರ್, ಒಂದು ವೆಕ್ಟರ್ಗೆ ಇನ್ನೊಂದು ವೆಕ್ಟರ್ ಸೇಮ್ ಮ್ಯಾಗ್ನಿಟ್ಯೂಡಲ್ಲಿ ಅದೇ ರೀತಿ ಸೇಮ್ ಡೈರೆಕ್ಷನ್ ಇದ್ದರೆ ಅದನ್ನು ನಾವು ಈಕ್ವಲ್ ವೆಕ್ಟರ್ ಅಂತ ಹೇಳ್ತೀವಿ. ಮ್ಯಾಗ್ನಿಟ್ಯೂಡು ಸೇಮ್ ಇರಬೇಕು, ಡೈರೆಕ್ಷನ್ನು ಸೇಮ್ ಇರಬೇಕು. ಅಂಥ ವೆಕ್ಟರ್ಗಳನ್ನು ಈಕ್ವಲ್ ವೆಕ್ಟರ್ ಅಂತೀವಿ. ನೆಗೆಟಿವ್ ವೆಕ್ಟರ್ ಅಂತ ಅಂದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಏನಿರುತ್ತೆ, ಅಪೋಸಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎ ಟು ಬಿ ಅಂತ ಬರಿತೀನಿ, ಓಕೆನಾ. ಇವಾಗ ಎ ಇಂದ ಬಿಗೆ ಹೋಗ್ತಿರೋದು ವೆಕ್ಟರು, ಓಕೆನಾ. ಸೊ ದಿಸ್ ಈಸ್ ಹ್ಯಾವಿಂಗ್ ಅ ಮ್ಯಾಗ್ನಿಟ್ಯೂಡ್ ಆಸ್ ಆರ್ ವೆಕ್ಟರ್ ಅಂತ ತಗೊಳ್ಳುವ. ಮ್ಯಾಗ್ನಿಟ್ಯೂಡ್ ಆರ್ ಇದೆ ಅಂತ ತಗೊಳ್ಳುವ, ಓಕೆನಾ. ಅದೇ ಒಂದು ವೇಳೆ ಸೇಮ್ ಬಿ ಇಂದ ಎಗೆ ಬರ್ತಾ ಇದೆ, ಬಟ್ ಮ್ಯಾಗ್ನಿಟ್ಯೂಡು ಆರ್ ಇದೆ, ಆದರೆ ಡೈರೆಕ್ಷನ್ ಏನಾಗಿದೆ, ಉಲ್ಟಾ ಇದೆ. ಅಂಥದ್ದನ್ನು ನಾವು ನೆಗೆಟಿವ್ ವೆಕ್ಟರ್ ಅಂತ ಬರಿತೀವಿ. ಅದನ್ನು ಹೇಗೆ ಬರಿಬಹುದು ಅಂತಂದರೆ ಎ ಬಿ ವೆಕ್ಟರ್ is one of the vector, then this is equal to minus AB vector ಅಂತ ಬರಿಬಹುದು. ಅಥವಾ ಇದು this is equal to BA vector. ಓಕೆನಾ. ಸೊ ಕೊಲಿನಿಯರ್ ಆ್ಯಂಡ್ ಕೋಪ್ಲೇನರ್ ವೆಕ್ಟರ್. ಕೊಲಿನಿಯರ್ ಅಂತಂದರೆ ಏನಂತಂದರೆ ಒಂದೇ, ಓಕೆ, ಯು ಕ್ಯಾನ್ ಸಿ ಹಿಯರ್,
ಇನ್ನೂ ಒಂದು ವೆಕ್ಟರ್ ಇದೆ ಕೋ ಇನಿಷಿಯಲ್ ವೆಕ್ಟರ್ ಅಂತ, ಅದನ್ನು ನಾನು ಬರ್ದಿಲ್ಲ, ಕೊಲಿನಿಯರ್ ಹೇಳ್ತೀನಿ. ಹಾಗಂತಂದರೆ a vector which is two or more vectors are exist in a same line or else parallel to each other. ಒಂದೊಂದಕ್ಕೆ ಪ್ಯಾರಲಲ್ ಆಗಿರಲೂಬಹುದು ಈ ಥರ, ಅಥವಾ ಒಂದೇ ಲೈನಲ್ಲೂ ಇರಬಹುದು. ಇದೊಂದು ವೆಕ್ಟರು, ಇದು ಇನ್ನೊಂದು ವೆಕ್ಟರ್, ಓಕೆನಾ. ಎ ಇಂದ ಬಿಗೆ ಒಂದು ವೆಕ್ಟರು, ಬಿ ಇಂದ ಸಿಗೆ ಒಂದು ವೆಕ್ಟರು. ಇದನ್ನು ಡಿವೈಡ್ ಮಾಡಿದರೆ ಇದನ್ನು ನೀವು ಕೊಲಿನಿಯರ್ ವೆಕ್ಟರ್ ಅಂತ ಕರಿಬಹುದು. ಅದೇ ರೀತಿ ಕೋಪ್ಲೇನಾರ್ ವೆಕ್ಟರ್ ಅಂತಾನೆ ಒಂದೇ ಪ್ಲೇನಲ್ಲಿದ್ದರೆ, ಅಲ್ಲೇ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ 3 ಡೈಮೆನ್ಷನಲ್ ಬರಿತೀವಲ್ಲ, ಅಲ್ಲಿ ಎಕ್ಸ್ ವೈ ಪ್ಲೇನ್ ಬರುತ್ತೆ, ವೈ ಝೆಡ್ ಪ್ಲೇನ್ ಬರುತ್ತೆ, ಝೆಡ್ ಎಕ್ಸ್ ಪ್ಲೇನ್ ಬರುತ್ತೆ. ಯಾವುದಾದ್ರು ಒಂದೇ ಪ್ಲೇನಲ್ಲಿ ಎರಡಕ್ಕಿಂತ ಜಾಸ್ತಿ ಅಥವಾ ಎರಡಕ್ಕಿಂತ ಜಾಸ್ತಿ ವೆಕ್ಟರ್ಗಳಿದ್ರೆ ಅದನ್ನು ನಾವು ಕೋಪ್ಲೇನಾರ್ ವೆಕ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದಿದೆ ಕೋ ಇನಿಷಿಯಲ್ ವೆಕ್ಟರ್. ಹಾಗಂತಂದರೆ ಒಂದೇ ಇನಿಷಿಯಲ್ ಪಾಯಿಂಟಿಂದ 2 ರಿಂದ 3 2 ಆರ್ ಮೋರ್ ವೆಕ್ಟರ್ಗಳು ಡಿರೈವ್ ಆಗಿದ್ರೆ ಅದನ್ನು ನಾವು ಕೋ ಇನಿಷಿಯಲ್ ವೆಕ್ಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಆಲ್ಜಿಬ್ರಾಕ್ಕಿಂತ ಮೊದಲು ನಾನು ಟ್ರಯಾಂಗಲ್ ರೂಲ್ ಹೇಳ್ತೀನಿ. ವೆಕ್ಟರ್ ಎಡಿಷನ್ ಅಂತಲೂ ಕರಿಬಹುದು, ಟ್ರಯಾಂಗಲ್ ರೂಲ್ ಅಂತ ಕರಿತೀವಿ. ಅದೇನಂತ ಅಂದರೆ, ಇವಾಗ ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳುವ, ಓಕೆನಾ. ಆ ಟ್ರಯಾಂಗಲ್ ಎ ಇಂದ ಬಿಗೆ, ಬಿ ಇಂದ ಸಿಗೆ ಹೋಗ್ತಾ ಇದೆ. ಇದರದ್ದು ಡೈರೆಕ್ಷನ್ ಹೆಂಗೆ ಡಿಫೈನ್ ಆಗಿದೆ ಅಂತಂದರೆ ಎ ಟು ಬಿ, ಬಿ ಟು ಸಿ ಅಂತ. ಸೊ ದ ರಿಸಲ್ಟೆಂಟ್ ಆರ್ ಎಲ್ಸ್ ಯು ಕ್ಯಾನ್ ಕನ್ಸಿಡರ್ ದ ಹೈಪೋಟಿನಸ್ ಅಂತ ಕನ್ಸಿಡರ್ ಮಾಡಿದರೆ, ಹೀಗಿದ್ದರೆ ಏನು ಬರಿಬಹುದು ಗೊತ್ತಾ? ಎ ಬಿ ವೆಕ್ಟರ್ ಡೈರೆಕ್ಷನ್ನ ಬರಿತಿರೋದಲ್ಲ, ಪ್ಲಸ್ ಬಿ ಸಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಎ ಸಿ ವೆಕ್ಟರ್ ಅಂತ ಬರಿಬೋದು. ಇಲ್ಲಿ ನೋಡಿ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ವಿಲ್ ಗಿವ್ ದ ಸೇಮ್. ದಿಸ್ ವಿಲ್ ಬಿ ಈಕ್ವಲ್ ಟು ದ ಟರ್ಮಿನಲ್ ಪಾಯಿಂಟ್ ಟು ದ ಇನಿಷಿಯಲ್ ಪಾಯಿಂಟ್ ಟು ದ ಟರ್ಮಿನಲ್ ಪಾಯಿಂಟ್ ಆಫ್ ಎ ಸಿ ವೆಕ್ಟರ್. ಈ ವೆಕ್ಟರ್ಗಳು ಈಕ್ವಲ್ ಆಗಿರುತ್ತೆ, ಇವೆರಡರದ್ದು ಸಮ್ಮು ದ ರಿಸಲ್ಟೆಂಟ್ ವೆಕ್ಟರ್ಗೆ ಈಕ್ವಲ್ ಆಗಿರುತ್ತೆ ಅಂತ ಕರಿತೀವಿ. ಇದನ್ನು ನಾವು ಟ್ರಯಾಂಗುಲರ್ ಫಾರ್ಮುಲಾ ಅಂತ ಕರಿತೀವಿ ವೆಕ್ಟರಲ್ಲಿ. ಅದೇ ರೀತಿಯಲ್ಲಿ ಪ್ಯಾರಲೋಗ್ರಾಮ್ ಲಾ ಅಂತ ಬರುತ್ತೆ. ಅದು ಹೆಂಗಂತಂದರೆ, ಇದು ಒಂದು ಎ ವೆಕ್ಟರು, ಇದು ಇನ್ನೊಂದು ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದರೆ ಎ ಬಿ ಸಿ ಹೆಂಗೂ ಸೇಮ್ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್. ಓಕೆ, ಎ ಬಿ ಎ ವೆಕ್ಟರ್ ಆದರೆ ಇದು ಎ ವೆಕ್ಟರ್ ಆಗಿರುತ್ತೆ, ಇದು ಬಿ ವೆಕ್ಟರ್ ಆಗಿರುತ್ತೆ. ಪ್ಯಾರಲೋಗ್ರಾಮ್ ಲಾ ಏನು ಹೇಳುತ್ತೆ ಅಂತಂದರೆ, ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್, ದೆನ್ ದಿಸ್ ವಿಲ್ ಬಿ ದ diagonal will be the sum of the two sides. If a vector and b vector are the sides of a parallelogram, then the resultant or else the diagonal will be equal to the sum of that two sides ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಅಸ್ ಅ ಪ್ಯಾರಲೋಗ್ರಾಮ್ ಲಾ ಅಂತ ಕರಿತೀವಿ. ಬಟ್ ಟ್ರಯಾಂಗಲ್ ಲಾ ಇಂಪಾರ್ಟೆಂಟ್ ಆಗಿರುತ್ತೆ, ನಾವು ಸುಮಾರು ಕಡೆ ಅದನ್ನು ಯೂಸ್ ಮಾಡ್ತೀವಿ. ಸೊ ಆ್ಯಡ್ ಮಾಡೋದಾದರೆ, ಎರಡು ವೆಕ್ಟರ್ನ ಆ್ಯಡ್ ಮಾಡೋದಾದರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಸೇಮ್ ಅದನ್ನು ಹೇಳ್ತಿರೋದು. ಪ್ಯಾರಲೋಗ್ರಾಮ್ ಲಾಲ್ಲೂ ನಾವು ಯೂಸ್ ಮಾಡ್ತೀವಿ ಇದನ್ನು ಆ್ಯಡ್ ಮಾಡೋದನ್ನು. ಸಬ್ಟ್ರಾಕ್ಷನ್ ಅಂತಂದರೆ ಇಲ್ಲಿ ಹೆಂಗಂತಂದರೆ, ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝಡ್ ಕೆ ಕ್ಯಾಪ್ ಇರುತ್ತಾನೆ. ಐ ಜೊತೆ ಇರುವಂಥದ್ದು ಎಕ್ಸ್ ಆ್ಯಕ್ಸಿಸಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ಆ ಎಕ್ಸ್ ಆ್ಯಕ್ಸಿಸಲ್ಲಿ ಯಾವ ಕಾಂಪೊನೆಂಟ್ ಇರುತ್ತಲ್ಲ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ ಆ್ಯಕ್ಸಿಸ್ ಕಾಂಪೊನೆಂಟನ್ನು ಆ್ಯಡ್ ಮಾಡಬೇಕು. ನೀವು ಎಲ್ಲದಕ್ಕೂ ಆ್ಯಡ್ ಮಾಡ್ತಾ ಹೋಗೋದಲ್ಲ ಎಡಿಷನಲ್ಲಿ. ಸಬ್ಟ್ರಾಕ್ಷನ್ನಲ್ಲೂ ಹಾಗೆ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂನ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂಗೆ ನೀವೇನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಬೈ ಅ ಸ್ಕೇಲಾರ್ ಅಂತ ಹೇಳ್ತಿರೋದು. ಅಂತಂದರೆ ಏನು? ಯಾವುದೋ ಒಂದು ಕಾನ್ಸ್ಟೆಂಟನ್ನು ನೀವು ಯಾವುದಕ್ಕೆ ವೆಕ್ಟರ್ಗೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ ಅಂತ ಹೇಳಿರುವಂಥದ್ದು. ಜಸ್ಟ್ ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಡೈರೆಕ್ಷನ್ ಆಫ್ ಅ ಗಿವನ್ ವೆಕ್ಟರ್ ಎ ವೆಕ್ಟರ್ದು ಡೈರೆಕ್ಷನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ದಿಸ್ ಇಸ್ ದ ಫಾರ್ಮುಲಾ. ಯು ಕ್ಯಾನ್ ಸಿ ಹಿಯರ್. ಎ ಕ್ಯಾಪ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಇಟ್ ಇಂಡಿಕೇಟ್ ದ ಡೈರೆಕ್ಷನ್. ಓಕೆನಾ? ಡೈರೆಕ್ಷನ್ ಎ ಕ್ಯಾಪ್ ಈಸ್ ನಥಿಂಗ್ ಬಟ್ ಎ ವೆಕ್ಟರ್ divided by magnitude of a vector. This will give the required direction. ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ನೋದನ್ನು ಇದರಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಹೇಳಿದ್ನಲ್ಲ, 2 ಪಾಯಿಂಟ್ಸ್ 1 ಪಾಯಿಂಟಿಗೆ ಫೈಂಡ್ ಔಟ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್. ಅದೇ ಒಂದು ವೇಳೆ 2 ಪಾಯಿಂಟ್ಗಳನ್ನು ಕೊಟ್ಬಿಟ್ಟು ಅದು ಹೆಂಗಂತಂದರೆ, ಇಲ್ಲಿ ನೋಡಿ P1 ಮತ್ತು P2 ಅಂತ 2 ಪಾಯಿಂಟನ್ನು ಕೊಟ್ಟಿದ್ದಾರೆ. P1 ಇಂದ P2 ಕಡೆಗೆ ಮೂವ್ ಆಗ್ತಿದೆ. P1ದು ವ್ಯಾಲ್ಯೂ ಕೊಟ್ಟಿದ್ದಾರೆ x1 y1 z1 ಅಂತ. ನೆಕ್ಸ್ಟ್ P2ದು ವ್ಯಾಲ್ಯೂ ಕೊಟ್ಟಿದ್ದಾರೆ x2 y2 z2 ಅಂತ. ಇವಾಗ ಇದರದ್ದು ವೆಕ್ಟರ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್, ಓಕೆ ನಾನು ಜಸ್ಟ್ ಮ್ಯಾಗ್ನಿಟ್ಯೂಡನ್ನ ಬರೆದಿದ್ದೀನಿ, ವೆಕ್ಟರ್ನ ಬರೀತೀನಿ ನೋಡಿ. P1 P2 ಹೋಲ್ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಆಸ್ x2 ಮೈನಸ್ x1 ಐ ಕ್ಯಾಪ್ ಪ್ಲಸ್ y2 ಮೈನಸ್ y1 j cap plus z2
2 ಮೈನಸ್ z1 ಕೆ ಕ್ಯಾಪ್. ಇದೆಂಥದ್ದು? ಇದು ದಿಸ್ ಇಸ್ ನಥಿಂಗ್ ಬಟ್ ವೆಕ್ಟರ್ದು ಹೇಗೆ ವೆಕ್ಟರ್ನ ಬರೆಯೋದು ಅಂತ ಹೇಳ್ಬಿಟ್ಟು ಅದ್ರದ್ದು ಮ್ಯಾಗ್ನಿಟ್ಯೂಡ್ನ ಇಲ್ಲಿ ಬರ್ದಿದ್ದೀನಿ ನೋಡಿ. ದಿಸ್ ಕ್ಯಾನ್ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಒಬ್ಟೈನ್ಡ್ 2 ವೆಕ್ಟರ್ಸ್. 2 ವೆಕ್ಟರ್ನ ಫೈಂಡ್ ಔಟ್ ಮಾಡೋದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಬರ್ದಿರೋದು. ನೆಕ್ಸ್ಟ್ ಒನ್ ಇಸ್ ಅ ಸೆಕ್ಷನ್ ಫಾರ್ಮುಲಾ. ದ ಪೊಸಿಷನ್ ಆಫ್ ದ 2 ವೆಕ್ಟರ್. ಇದು ಹೆಂಗಂತಂದರೆ ಎ ಮತ್ತು ಬಿ 2 ವೆಕ್ಟರ್ ಇದೆ, ಅದು ಇಂಟರ್ನಲ್ಲಿ ಡಿವೈಡ್ ಆದಾಗ ಫಸ್ಟ್ ಇಯರಲ್ಲಿ ಸೇಮ್ ಸೆಕ್ಷನ್ ಫಾರ್ಮುಲಾ ಬರುತ್ತೆ. ಯಾವ ಚಾಪ್ಟ್ರಲ್ಲಿ? 3 ಡೈಮೆನ್ಷನಲ್ ಚಾಪ್ಟ್ರಲ್ಲಿ ಸೇಮ್ ಅದರಲ್ಲೇ ಕಂಟಿನ್ಯೂಯೇಷನ್. ಬಟ್ ಇಲ್ಲಿವಾಗ ನಾವು ಸೈಡ್ಸನ್ನು ಏನಂತ ತೊಗೊಳ್ತೀವಿ? ಇನ್ ದ ಫಾರ್ಮ್ ಆಫ್ ವೆಕ್ಟರ್ ಅಲ್ಲಿ ತೊಗೊಳ್ತೀವಿ. ಇಂಟರ್ನಲಿ ವೆನ್ ಇಟ್ ಡಿವೈಡ್ಸ್ ಇಂಟರ್ನಲಿ ಇನ್ ದ ರೇಷಿಯೋ, ಇಂಟರ್ನಲ್ಲಿ ಡಿವೈಡ್ ಆದಾಗ m/n ಅಲ್ಲಿ ಡಿವೈಡ್ ಆದಾಗ ಓಕೆನಾ ಏನಾಗುತ್ತೆ ಅಂತಂದರೆ ದಿಸ್ ಇಸ್ ದ ಫಾರ್ಮುಲಾ. ಓಕೆನಾ, n a ವೆಕ್ಟರ್ ಪ್ಲಸ್ m b ವೆಕ್ಟರ್ ಡಿವೈಡೆಡ್ ಬೈ m ಪ್ಲಸ್ n ಇಸ್ ದ ವೆನ್ ಇಟ್ ಇಸ್ ಡಿವೈಡೆಡ್ ಇಂಟರ್ನಲಿ. ಅದೇ ಒಂದು ವೇಳೆ ಎಕ್ಸ್ಟರ್ನಲಿ ಡಿವೈಡ್ ಆದಾಗ ಓಕೆ ಇದನ್ನು ಹೀಗೆ ತಗೊಳ್ಳೋ. ಎಕ್ಸ್ಟರ್ನಲಿ ಡಿವೈಡ್ ಆದಾಗ ಇನ್ ದ ರೇಷಿಯೋ m/n ಅಲ್ಲಿ ಡಿವೈಡ್ ಆದಾಗ ಸೊ ದಿಸ್ ವಿಲ್ ಬಿ ದ ಫಾರ್ಮುಲಾ m b ವೆಕ್ಟರ್ ಮೈನಸ್ n a ವೆಕ್ಟರ್ ಡಿವೈಡೆಡ್ ಬೈ m ಮೈನಸ್ n. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಆಲ್ಮೋಸ್ಟ್ ಎಲ್ಲದು ಇಲ್ಲಿ ಏನಿರೋದು ಅಂತಂದರೆ ಫಾರ್ಮುಲಾಗಳೇ ಜಾಸ್ತಿ ಇರೋವಂಥದ್ದು. ನೆಕ್ಸ್ಟ್ ಒನ್ ಸ್ಕೇಲಾರ್ ಆರ್ ಎಲ್ಸ್ ಡಾಟ್ ಪ್ರಾಡಕ್ಟ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 2 ವೆಕ್ಟರ್ ಕೊಟ್ಟಿರ್ತಾರೆ, ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ ಅಂತ. ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ ರೊಟೇಷನಲ್ಲಿ ಸಿಕ್ಕಿರುವಂಥದ್ದು. ಎ ವೆಕ್ಟರ್ ಸೇಮ್ ಇನಿಷಿಯಲ್ ಪಾಯಿಂಟಿಂದ ನೆಕ್ಸ್ಟ್ ರೊಟೇಟ್ ಮಾಡಿದಾಗ ವಿ ವಿಲ್ ಗೆಟ್ ದ ಬಿ ವೆಕ್ಟರ್. ಡೈರೆಕ್ಷನ್ ವಿಲ್ ಬಿ ಲೈಕ್ ದ್ಯಾಟ್. ಸೊ ನಾವು ಯು ಕ್ಯಾನ್ ಸಿ ಹಿಯರ್ ದಿಸ್ ಕ್ಯಾನ್ ಬಿ ದ ಸ್ಕೇಲಾರ್ ಅಥವಾ ಇನ್ನೊಂದು ಹೆಸರು ಅದಕ್ಕೆ ಡಾಟ್ ಪ್ರಾಡಕ್ಟ್ ಅಂತ. ಯಾಕಂತಂದರೆ ಅದನ್ನು ಹಿಂಗೆ ಬರಿತೀನಿ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅಂತ ಬರಿತೀವಿ. ದ್ಯಾಟ್ ಕ್ಯಾನ್ ಬಿ obtained as magnitude of a vector. Here it is having an angle theta. So then we can find the dot product using the formula a vector dot b vector is equal to magnitude of a vector into magnitude of b vector into cos theta. Very important. ಡಾಟ್ ಪ್ರಾಡಕ್ಟಲ್ಲಿ ಅಥವಾ ಸ್ಕೇಲಾರ್ ಪ್ರಾಡಕ್ಟಲ್ಲಿ ಆನ್ಸರ್ ಏನು? ಕಾಸ್ ಥೀಟಾ ಬರುತ್ತೆ. ಓಕೆನಾ, ಮತ್ತು ಹೆಸರೇ ಹೇಳೋ ಹಾಗೆ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಂತ ಅಂದರೆ ನೀವು ಇವಾಗ 2 ವೆಕ್ಟರ್ಗಳನ್ನು ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದಾಗ ನಿಮಗೆ ಆನ್ಸರ್ ಇರುತ್ತಲ್ಲ ಅದೊಂದು ನಂಬರ್ ಫಾರ್ಮಲ್ಲಿ ಬರುತ್ತೆ. ಆಯಿತಾ, ಅದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಜನಕ್ಕೆ ಡಾಟಿಗೂ ಕ್ರಾಸ್ ಪ್ರಾಡಕ್ಟಿಗೂ ಕನ್ಫ್ಯೂಷನ್ ಆಗ್ತಿರುತ್ತೆ. ಯು ರಿಮೆಂಬರ್ ದಿಸ್ ಒನ್. ಅದನ್ನು ನೀವಿವಾಗ ಇಲ್ಲಿ ಏನಪ್ಪ ಹಿಂಗೆ ಬರೀತಿದ್ದಾರೆ ಅಂತ ಥಿಂಕ್ ಮಾಡಬೇಡಿ. ಎ ವೆಕ್ಟರ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್? ಎಕ್ಸ್ ಐ ಕ್ಯಾಪ್, x1 i ಕ್ಯಾಪ್, y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್ ಅಂತ ಇರುತ್ತೆ. ಅದೇ ಥರ ಬಿ ವೆಕ್ಟರ್ ಏನಿರುತ್ತೆ? x2 i ಕ್ಯಾಪ್ ಪ್ಲಸ್ y2 j ಕ್ಯಾಪ್ ಈ ಥರ ಇರುತ್ತೆ. ಆಯಿತಾ, ಪ್ಲಸ್ z2 k ಕ್ಯಾಪ್. ಇದನ್ನು ವೆಕ್ಟರ್ ಫಾರ್ಮಲ್ಲಿ ಬರ್ದಿರೋದು. ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡೋಗುತ್ತೆ ನಮಗೆ. ಸ್ಕ್ವೇರ್ ರೂಟ್ ಆಫ್ x1 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಕಾಸ್ ಥೀಟಾ ಅಲ್ಲಿ ಕೊಟ್ಟಿರ್ತಾರೆ ಎಷ್ಟು ಡಿಫೈನ್ ಆಗಿದೆ ಅಂತ. ಅದೇ ಒಂದು ವೇಳೆ ನಿಮ್ಗಿನ್ನೂ ಕಾಂಪೊನೆಂಟ್ ಫಾರ್ಮಲ್ಲಿ ಅಂತಂದರೆ ಈ ಕೊಟ್ಟಿರೋಂಥ ಕಾಂಪೊನೆಂಟ್ ಫಾರ್ಮಲ್ಲಿ ನೀವು ಬರೆಯೋದಾದರೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡ್ತೀವಿ. ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿ ಪ್ಲಸ್ ದಿಸ್ ಒನ್ ಇಂಟು ದಿಸ್ ಒನ್ ಪ್ಲಸ್ ದಿಸ್ ಒನ್ ಇಂಟು ದಿಸ್ ಒನ್. ದ್ಯಾಟ್ ವಿಲ್ ಗಿವ್ ದ ರಿಕ್ವೈರ್ಡ್ ವ್ಯಾಲ್ಯೂ ಫಾರ್ ದ ವಿಚ್ ಒನ್? ದಿಸ್ ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟಿಗೆ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ. ಸೊ ರಿಮೆಂಬರ್, ಸ್ಕೇಲಾರ್ ಅಥವಾ ಡಾಟ್ ಪ್ರಾಡಕ್ಟಲ್ಲಿ ಕಾಸ್ ಥೀಟಾ ಬರುತ್ತೆ. ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇದನ್ನೇ ಸಿ ಇ ಟಿಯಲ್ಲಿ ಆಲ್ಮೋಸ್ಟ್ ಈ ಪ್ರಾಪರ್ಟಿಗಳಿಂದನೇ ನಿಮಗೆ ಕ್ವಶನ್ ಕೇಳುವಂಥದ್ದು. ಇಲ್ಲಿ ನೋಡಿ, ಎ ಡಾಟ್ ಬಿ ಈಸ್ ಅ ರಿಯಲ್ ನಂಬರ್. ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಆನ್ಸರು ಒಂದು ನಂಬರ್ ಬರುತ್ತೆ. ಲೆಟ್ ಎ ಆ್ಯಂಡ್ ಬಿ ಬಿ ಅ 2 ನಾನ್ ಝೀರೋ ವೆಕ್ಟರ್ಸ್, ದೆನ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು 0. 0 ಬರ್ತಾ ಇದೆ ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದಾಗ. ಹಾಗಾದರೆ ಆ್ಯಂಗಲ್ ಎಂತಾಯಿತು? ಅದನ್ನೇ ಹೇಳ್ತಿರೋದು ನೋಡಿ, ಪರ್ಪೆಂಡಿಕ್ಯುಲರ್. ಕಾಸ್ ಥೀಟಾ ಯಾವಾಗ? ಕಾಸ್ ಥೀಟಾ 90 ಡಿಗ್ರಿ ಇದ್ದರೆ 0 ಆಗುತ್ತೆ ತಾನೆ. ಸೊ ಕಾಸ್ 0 ಆದರೆ, ಕಾಸ್ ಥೀಟಾ 0 ಆದರೆ ಏನಾಗುತ್ತೆ? ಡಾಟ್ ಪ್ರಾಡಕ್ಟು 0 ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಿರೋದು. ಒಂದು ವೇಳೆ ಡಾಟ್ ಪ್ರಾಡಕ್ಟ್ 0 ಆಗಿದೆ ಅಂತ ಅಂದರೆ ಮೀನಿಂಗ್ ಎಂಥದ್ದು? ಇಟ್ ಈಸ್ ನಥಿಂಗ್ ಬಟ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಥೀಟಾ ಇಸ್ ಈಕ್ವಲ್ ಟು 0 ಆದರೆ ಏನಾಗುತ್ತೆ? ದಿಸ್ ಒನ್, ಬಿಕಾಸ್ ಕಾಸ್ ಥೀಟಾ 1 ಆಯ್ತಲ್ವಾ. ಇನ್ ಪರ್ಟಿಕ್ಯುಲರ್ ಎ ಡಾಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಎ ವೆಕ್ಟರ್ ಡಾಟ್ ಎ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೋಲ್ ಸ್ಕ್ವೇರ್. ಯಾಕಂತಂದರೆ ಅಲ್ಲಿವಾಗ ಸೇಮ್ ಒಂದೇ ಲೈನಲ್ಲಿರುತ್ತೆ. ಕಾಸ್ ಥೀಟಾ ಏನಾಗಿರುತ್ತೆ? 0 ಆಗಿರುತ್ತೆ. ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ.
ನೆಕ್ಸ್ಟ್ ಪೈ ಒಂದು ವೇಳೆ ಥೀಟಾ ಇಸ್ ಈಕ್ವಲ್ ಟು ಪೈ ಆದರೆ ನೆಗೆಟಿವ್ ಆಗುತ್ತೆ. ಸೊ ದಟ್ ಈಸ್ ದ ಆನ್ಸರ್. ಇದೆಂತ ಇಲ್ಲ, ಕಾಸ್ ಥೀಟಾಗೆ ವ್ಯಾಲ್ಯೂನ ಹಾಕ್ತಿರುವಂಥದ್ದು. ಅಬ್ಸರ್ವೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆ ವಿಲ್ ಬಿ ಈಕ್ವಲ್ ಟು 1 ಎಂತಕ್ಕಂತಂದರೆ ಇಲ್ಲಿ ನೋಡಿ ಥೀಟಾ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 0 ಆಗಿರುತ್ತೆ. ಸೇಮ್ ಎಕ್ಸ್ ಆ್ಯಕ್ಸಿಸಲ್ಲೇ ಇದ್ದಾಗ ಆ್ಯಂಗಲ್ ಏನಾಗಿರುತ್ತೆ, ಎರಡೂ ಪಾಯಿಂಟ್ಗಳು ಎಕ್ಸ್ ಆ್ಯಕ್ಸಿಸಲ್ಲೇ ಇದೆ. ಆವಾಗ ಆ್ಯಂಗಲ್ ಏನಾಗುತ್ತೆ, 0 ಆಗುತ್ತೆ. ಕಾಸ್ 0 ಆದಾಗ ನಮ್ಗೆ ಅಲ್ಲಿ 1 ಆನ್ಸರ್ ಬರುತ್ತೆ ಡೈರೆಕ್ಷನ್. ಅದೇ ಒಂದು ವೇಳೆ ಎಕ್ಸ್ ಆ್ಯಕ್ಸಿಸ್ ಹಿಂಗಿದೆ, ಇನ್ನೊಂದು ವ್ಯಾಲ್ಯೂ ವೈ ಆ್ಯಕ್ಸಿಸಲ್ಲಿ ಇದೆ ಅಂತ ಇಟ್ಕೊಳ್ಳುವ, ಓಕೆನಾ. 90 ಡಿಗ್ರಿ ಆಯಿತು, ಕಾಸ್ 90 ಡಿಗ್ರಿ ಆಗುತ್ತೆ. ಆವಾಗ ಏನಾಗುತ್ತೆ, ಡೈರೆಕ್ಷನ್ ಈ ನೀವು ಡೈರೆಕ್ಷನ್ನ ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದಾಗ ಆನ್ಸರ್ 0 ಬರುತ್ತೆ. ಸಿಮಿಲರ್ಲಿ ದ ಆ್ಯಂಗಲ್ ಇದು ಎಂತ ಹೇಗೆ ಬರೆದಿರೋವಂಥದ್ದು, ಇಟ್ ಈಸ್ ರೀರೈಟ್ ಮಾಡಿರೋವಂಥದ್ದು ಫಾರ್ಮುಲಾ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಹಿಯರ್ ಥೀಟಾ ಮಾತ್ರ ಫೈಂಡ್ ಔಟ್ ಮಾಡೋದಾದರೆ ಕಾಸ್ ಇನ್ವರ್ಸ್, ಇದೆಲ್ಲ ಸ್ಟಡಿ ಮಾಡಿದ್ದೀರಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ. ಕಾಸ್ ಇನ್ವರ್ಸ್ ಫೈಂಡ್ ಔಟ್ ಮಾಡೋಕೆ ಗೊತ್ತು ನಿಮಗೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಬರ್ದಿರೋಂಥದ್ದು. ಸೊ ದ ಸ್ಕೇಲರ್ ಪ್ರಾಡಕ್ಟ್ ಈಸ್ ಕಮ್ಯೂಟೇಟಿವ್. ಎ ವೆಕ್ಟರ್ ಜೊತೆಗೆ ಬಿ ವೆಕ್ಟರ್ನ ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿ, ಅಥವಾ ಬಿ ವೆಕ್ಟರ್ ಜೊತೆಗೆ ಎ ವೆಕ್ಟರ್ಗೆ ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿ ನಿಮಗೊಂದು ಆನ್ಸರ್ ಬರುತ್ತಲ್ಲ, ಆನ್ಸರೇ ಬರೋದಿಲ್ಲ ಇವಾಗ ಅಂತಲೇ ಒಂದು ನಂಬರ್ ಬರುತ್ತೆ, ದ್ಯಾಟ್ ವಿಲ್ ಬಿ ಈಕ್ವಲ್. ಡಿಸ್ಟ್ರಿಬ್ಯೂಟಿವ್ ಲಾ ಅಂತಂದರೆ ಡಾಟ್ ಪ್ರಾಡಕ್ಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಎಡಿಷನ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಡಾಟ್ ಸಿ ವೆಕ್ಟರ್. ಇದು ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ತುಂಬ ಕ್ವಶನ್ಸ್ಗಳು ಈ ಪ್ರಾಪರ್ಟಿ ಮೇಲೆ ಕೇಳ್ತಿರ್ತಾರೆ. ನೆಕ್ಸ್ಟ್ ಒನ್ ಇಸ್ ವೆಕ್ಟರ್ ಪ್ರಾಡಕ್ಟ್. ವೆಕ್ಟರ್ ಪ್ರಾಡಕ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಒನ್ ಶಾರ್ಟ್ ವಿಡಿಯೋದಲ್ಲಿ. ಅಲ್ಲೇನಂತಾನೆ ನಾವು ರೈಟ್ ಹ್ಯಾಂಡ್ ತಮ್ ರೂಲ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಎಕ್ಸ್ ಅಂತಾನೆ ಒಂದು ಆ್ಯಕ್ಸಿಸ್ ಅಂತ ತೊಗೊಂಡು ವೈ ಆ್ಯಕ್ಸಿಸ್ ಎಕ್ಸನ್ನ ರೊಟೇಟ್ ಮಾಡಿದಾಗ, ಇವಾಗ ಒಂದು ಸ್ಕ್ರೂನ ಹೀಗೆ ನೀವು ರೊಟೇಟ್ ಮಾಡ್ತಾ ಹೋಗ್ತೀರಾ ವೈ ಆ್ಯಕ್ಸಿಸನ್ನು ಫಿಕ್ಸ್ ಮಾಡಿ ಇಟ್ಕೊಂಡು, ಆವಾಗ ಏನಾಗುತ್ತೆ, ಸ್ಕ್ರೂ ಐದರ್ ಮೇಲ್ಗಡೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ. ಫಿಟ್ ಮಾಡೋವಾಗಾದರೆ ಕೆಳಗಡೆ ಹೋಗುತ್ತೆ, ಅದೇ ನೀವು ಲೂಸ್ ಮಾಡೋವಾಗಾದರೆ ಮೇಲ್ಗಡೆ ಬರುತ್ತೆ. ಸೇಮ್ ಅದೇ ರೂಲ್ನ ಯೂಸ್ ಮಾಡಿಕೊಂಡು ಡೈರೆಕ್ಷನ್ ಬರುತ್ತೆ. ಇವಾಗ ಡೈರೆಕ್ಷನ್ ಏನು ಬರ್ತಿರೋದು, ರಿಸಲ್ಟೆಂಡ್ ಆಗಿ ಬರ್ತಿರೋವಂಥದ್ದು. ಆ ಸ್ಕ್ರೂ ಮೇಲ್ಗಡೆ ಹೋದರೆ ಇನ್ ದ ಪಾಸಿಟಿವ್ ಡೈರೆಕ್ಷನ್, ಎನ್ ಕ್ಯಾಪನ್ನು ಪಾಸಿಟಿವ್ ಅಂತ ಬರಿತೀವಿ. ಕೆಳಗಡೆ ಹೋದರೆ ಎನ್ ಕ್ಯಾಪ್ ವಿಲ್ ಬಿ ಇನ್ ದ ನೆಗೆಟಿವ್ ಡೈರೆಕ್ಷನ್. ಆ ವೇನ ಯೂಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ನಾವು ವೆಕ್ಟರ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನೋಡಿ ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್ ಇನ್ನೊಂದು ಹೆಸರು, ಯಾಕಂತಂದರೆ ನಾವಿಲ್ಲಿ ಕ್ರಾಸ್ ಸಿಂಬಲ್ನ ಯೂಸ್ ಮಾಡಿಬಿಟ್ಟು ಬರ್ತೀವಿ, ನೆನ್ಪಿಟ್ಕೊಳ್ಳೋಕೆ ಹೇಳ್ತಿರೋ ಅಂಥದ್ದು. ಇಲ್ಲಿ ನೋಡಿ, ಇಫ್ ಥೀಟಾ ಇಸ್ ಆನ್ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್, then their cross product using this one we can find out. You can see here, ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್ ಇದೆ. ನಮ್ಗೆ ಗೊತ್ತು ಎನ್ ಕ್ಯಾಪ್ ಎ ಕ್ಯಾಪ್ ಎಲ್ಲ ಬರೆದ್ರೆ ಡೈರೆಕ್ಷನನ್ನು ಹೇಳುವಂಥದ್ದು ಅಂತ. ಸೊ ಎನ್ ಕ್ಯಾಪ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ದಿಸ್ ಇಂಡಿಕೇಟ್ ಒನ್ ವೆಕ್ಟರ್ ಓನ್ಲಿ. ನಮ್ಗೆ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಿದಾಗ ಒಂದು ವೆಕ್ಟರ್ ಬರುತ್ತೆ ಆಯಿತಾ, ಒಂದು ನಂಬರ್ ಬರೋದಿಲ್ಲ. ವೇರ್ ಎನ್ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ, ಹೇಳಿದ್ನಲ್ಲ ಸ್ಕ್ರೂ ಮೇಲ್ಗಡೆ ಬರುತ್ತೆ ಅಥವಾ ಕೆಳಗಡೆ ಹೋಗುತ್ತೆ, ಅದೇ ಪರ್ಪೆಂಡಿಕ್ಯುಲರ್ ಆಗಿರುವಂಥದ್ದು ಎ ವೆಕ್ಟರ್ ಆ್ಯಂಡ್ ಸಚ್ ದಟ್ ಎ ವೆಕ್ಟರ್ ಬಿ ವೆಕ್ಟರ್ ಎನ್ ಕ್ಯಾಪ್ ಆರ್ ದ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಆಫ್ ದ ಕೋಆರ್ಡಿನೇಟ್ ಆಕ್ಸಿಸ್. ರೈಟ್ ಹ್ಯಾಂಡೆಡ್ ರೂಲ್ನ ಯೂಸ್ ಮಾಡಿಕೊಂಡು ಬರೆದಿರುವಂಥದ್ದು. ಪ್ರಾಪರ್ಟೀಸನ್ನು ನೋಡಿ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ದ ವೆಕ್ಟರ್, ಅದನ್ನೇ ಹೇಳ್ತಿರೋದು. ಇದರಲ್ಲಿ ಡೈರೆಕ್ಷನ್ನ ಡಿಫೈನ್ ಮಾಡ್ತಾರೆ, ಐ ಜೆ ಕೆ ಎಲ್ಲ ಬರುತ್ತೆ. ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಬಿ ಟೂ ನಾನ್ ಝೀರೋ ವೆಕ್ಟರ್ಸ್, ದೆನ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0. 0 ಆದರೆ ಮೀನಿಂಗ್ ಎಂಥದ್ದು, ಪ್ಯಾರಲಲ್. ಯಾಕೆ ಹೇಳಿ, ಸೈನ್ ತೀಟಾ ಇರೋವಂಥದ್ದು. ಸೈನ್ ತೀಟಾ 0 ಆಗ್ತಿದೆ ಅಂತಂದರೆ ಎಲ್ಲ ಟರ್ಮ್ಗಳು 0 ಆಗುತ್ತೆ, ಕರೆಕ್ಟಾ? ಹಾಗಂತಂದರೆ ಎ ವೆಕ್ಟರ್ಗೆ ಬಿ ವೆಕ್ಟರ್ ಏನಾಗಿರಬೇಕು, ಪ್ಯಾರಲಲ್ ಆಗಿರಬೇಕು. ತೀಟಾ 0 ಆಗಬೇಕು ಅಂತಲೇ ಪ್ಯಾರಲಲ್ ತಾನೆ, 90 ಡಿಗ್ರಿ ಆಗಬೇಕು ಅಂತಲೇ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಅವಾಗ ಕಾಸಿಗೆ ಇಂಪ್ಲೈ ಆಗುತ್ತೆ. ಸೊ ಇಲ್ಲಿ ನೋಡಿ, ಅದೇ ತೀಟಾ ಒಂದು ವೇಳೆ 90 ಡಿಗ್ರಿ ಆದರೆ ಏನಾಗುತ್ತೆ, π/2 ಸೈನ್ 90 ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ನೋಡಿ ಸೈನ್ 90 ಇಸ್ 1 ಆಗುತ್ತೆ, ಆವಾಗ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ಬಹುದು ನಾವು. ನೆಕ್ಸ್ಟ್ ಒನ್, ಫಾರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ಸ್. ದಿಸ್ ಇಸ್ ಇಂಪಾರ್ಟೆಂಟ್. ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆ, ಯಾಕಂತಂದರೆ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆಗಿರೋದಲ್ವಾ. ಇಲ್ಲಿ ನೋಡಿ ಐ ಡಾಟ್ ಐ ಕ್ಯಾಪ್ ಇದೆ ಎಲ್ಲದರಲ್ಲೂ, ಈಸ್ ಈಕ್ವಲ್ ಟು 0. ಯಾಕೆ ಹೇಳಿ, ಸೇಮ್ ಲೈನಲ್ಲೇ ಇರೋದು, ಎಕ್ಸ್ ಆ್ಯಕ್ಸಿಸಲ್ಲೇ ಇರೋದು ಎರಡು ವ್ಯಾಲ್ಯೂಗಳು ಅಂತ ಅಂದಾಗ ಪ್ಯಾರಲಲ್ ಆಯಿತು. ತೀಟಾ ಏನಾಯಿತು, 0 ಆಯಿತು. ಸೊ ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆಗೆ ಏನಾಯಿತು, ವ್ಯಾಲ್ಯೂ ಡೈರೆಕ್ಷನ್ ನಮಗೇನು ಬರುತ್ತೆ, 0 ಬರುತ್ತೆ. ಅದೇ ಒಂದು ವೇಳೆ ಐ ಡಾಟ್ ಜೆ ವಿಲ್ ಬಿ ಈಕ್ವಲ್ ಟು ಕೆ, ಅದನ್ನು ನಾವು ಹೇಗೆ ಬರೆಯೋದು ಅಂತ ಅಂದರೆ ಯು ಕ್ಯಾನ್ ಸಿ ಹಿಯರ್ ಐ
ಜೆ ಕೆ ಈ ಥರ ಬರಿತೀವಿ. ಐ ಕ್ರಾಸ್ ಜೆ ವಿಲ್ ಬಿ ಕೆ, ಜೆ ಕ್ರಾಸ್ ಕೆ ವಿಲ್ ಬಿ ಐ ಕ್ರಾಸ್ ಕೆ ಕ್ರಾಸ್ ಐ ವಿಲ್ ಬಿ ಜೆ. ಇಲ್ಲಿ ನೋಡಿ, ಕೆ ಕ್ರಾಸ್ ಐ ವಿಲ್ ಬಿ ಜೆ. ಈ ಸರ್ಕಲ್ನ ಯೂಸ್ ಮಾಡಿಕೊಂಡು ಬರೆದಿರುವಂಥದ್ದು. ಅದೇ ಒಂದು ವೇಳೆ ನೀವು ಇವಾಗ ಕೇಳ್ಬೋದು, ಮೇಡಮ್ ಹಂಗಂತಂದರೆ ಉಲ್ಟಾ ಹೋಗುವ, ಐ ಕ್ರಾಸ್ ಕೆ ಆದರೆ ಏನಾಗುತ್ತಂತಂದರೆ ಇಟ್ ಈಸ್ ಮೈನಸ್ ಜೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಜೆ ಉಲ್ಟಾ ಬರ್ತಿರೋದು, ಜೆ ಕ್ರಾಸ್ ಐ ವಿಲ್ ಬಿ ಮೈನಸ್ ಕೆ, ಕೆ ಕ್ರಾಸ್ ಜೆ ವಿಲ್ ಬಿ ಮೈನಸ್ ಐ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ ಅಂದರೆ ಕಮ್ಯೂಟೇಟಿವ್ ಲಾ ಹೋಲ್ಡ್ ಆಗೋದಿಲ್ಲ ಯಾವ ಕೇಸಲ್ಲಿ ಅಂತ ಅಂದರೆ ವೆಕ್ಟರ್ ಪ್ರಾಡಕ್ಟಲ್ಲಿ. ದಟ್ ಮೀನ್ಸ್ ಸ್ಕೇಲರ್ ಪ್ರಾಡಕ್ಟ್ ವೆಕ್ಟರ್ ಪ್ರಾಡಕ್ಟ್ ಇದೆಯಲ್ಲ, ವೆಕ್ಟರ್ ಪ್ರಾಡಕ್ಟಲ್ಲಿ ಎ ಕ್ರಾಸ್ ಎ ಇಲ್ಲಿ ಬರ್ದಿದ್ದೀನಿ ನೋಡಿ, ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಎ ಕ್ರಾಸ್ ಬಿ ವಿಲ್ ಬಿ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಇದೇ ರೀಸನ್. ಯಾಕಂತಂದರೆ ನಾವಲ್ಲಿ ಏನು ಮಾಡ್ತೀವಿ, ಡೈರೆಕ್ಷನ್ ಆ್ಯಂಟಿ ಕ್ಲಾಕ್ ವೈಸು ಕ್ಲಾಕ್ ವೈಸ್ ಎರಡು ಮ್ಯಾಟ್ರ್ ಆಗುತ್ತೆ ಆ್ಯಂಗಲ್ನ ಡಿಫೈನ್ ಮಾಡುವಾಗ. ಅದಕ್ಕೋಸ್ಕರ ಇಟ್ ವಿಲ್ ಬಿ ನಾಟ್ ಈಕ್ವಲ್. ಎ ಕ್ರಾಸ್ ಬಿ ವಿಲ್ ಬಿ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. It is equal to minus of b cross a. Next, you can see a vector and b vector represent the adjacent side. This is important. One triangle the adjacent side a vector ಮತ್ತೆ b vector ಆದರೆ ಏರಿಯಾನ ಫೈಂಡ್ ಔಟ್ ಮಾಡಬಹುದು. ಹೆಂಗಂತಂದರೆ ಹಾಫ್ ಇಂಟು a vector ಕ್ರಾಸ್ b vector. ಸಿಮಿಲರ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಈ ಥರ ಅದು ಫಾರ್ಮುಲಾಕ್ಕೆ ಹಾಕಿರುವಂಥದ್ದು. ದೆನ್ a vector and b vector represent the sides of a parallelogram. You can see here. Then the area will be equal to parallelogram ಇದ್ರೆ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್. ಅರ್ಥ ಆಗ್ತಿದೆ? ಇಲ್ಲಿ ನಾನು ಮ್ಯಾಗ್ನಿಟ್ಯೂಡನ್ನು ಬರಿತಿದ್ದೀನಿ. ಯಾಕಂತಂದರೆ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಏನಾಗಿರುತ್ತೆ, ಇಟ್ ಈಸ್ ಜಸ್ಟ್ ವೆಕ್ಟರ್ ಓನ್ಲಿ. ಒಂದು ವೆಕ್ಟರ್ ಫಾರ್ಮಲ್ಲಿ ಐ ಜೆ ಕೆ ಇರುತ್ತೆ ಅದರಲ್ಲಿ. ಅದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದರೆ ಮಾತ್ರ ನಮಗೊಂದು ನಂಬರ್ ಸಿಕ್ಕುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ತುಂಬ ಕ್ವಶನ್ಸ್ ಕೇಳಿದ್ದಾರೆ ಈ ಪ್ರಾಪರ್ಟಿ ಮೇಲೆ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇಫ್ ವಿ ಹ್ಯಾವ್ two vectors a vector and b vector given in a component form. Component form ಅಲ್ಲಿ ಅಂತಾನೆ xi ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಈ ಥರ ಬರ್ದಿದ್ರೆ ಇಲ್ಲಿ ನೋಡಿ, ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನಾನು ವಿತ್ ರೆಸ್ಪೆಕ್ಟ್ ಟು ದ ಆ್ಯಂಗಲ್ ಇವಾಗ ಹೇಳಿದ್ದೀನಿ. ಕಾಂಪೊನೆಂಟಲ್ಲಿ ಕೊಟ್ಟಾಗ ಇಲ್ಲಿ ನೋಡಿ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಅಂತಂದರೆ ಇದನ್ನು ಆ್ಯಡ್ ಮಾಡಿ ಬರ್ದಿದ್ದೀನಿ. ಐ ಕ್ಯಾಪ್ ಪ್ಲಸ್ a2 ಪ್ಲಸ್ b2 ಜೆ ಕ್ಯಾಪ್ ಪ್ಲಸ್ a3 ಪ್ಲಸ್ b3 ಕೆ ಕ್ಯಾಪ್ ಎಡಿಷನ್ ಮಾಡಿರೋಂಥದ್ದು. ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಿದರೆ ಎಲ್ಲ ಟರ್ಮ್ಗಳಿಗೂ ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ಇಲ್ಲಿ ನೋಡಿ, ದಿಸ್ ಇಸ್ ಇಂಪಾರ್ಟೆಂಟ್. ಸ್ಕೇಲಾರ್ ಪ್ರಾಡಕ್ಟ್ ಅಂತಂದರೆ ದಿಸ್ ಇಂಟು a1 ಇಂಟು b1 ಪ್ಲಸ್ a2 ಇಂಟು b2 ಪ್ಲಸ್ a3 ಇಂಟು b3. ದಿಸ್ ವಿಲ್ ಗಿವ್ ದ ರಿಕ್ವೈರ್ಡ್ ಸ್ಕೇಲಾರ್ ಪ್ರಾಡಕ್ಟ್ ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್. ಕಾಂಪೊನೆಂಟ್ ಅಂತಲೇ ಏನೋ ಒಂದು ವ್ಯಾಲ್ಯೂ ಕೊಟ್ಟಾಗ ಅಂತ. ಇಲ್ಲಿ ನೋಡಿ, ಇದು ಕ್ರಾಸ್ ಪ್ರಾಡಕ್ಟು. ಕ್ರಾಸ್ ಪ್ರಾಡಕ್ಟನ್ನು ನಾವು ಡಿಟರ್ಮಿನೆಂಟ್ ಫಾರ್ಮಲ್ಲೂ ಫೈಂಡ್ ಔಟ್ ಮಾಡ್ಬೋದು. ಐ ಜೆ ಕೆ ಅಂತ ಫಸ್ಟಿಗೆ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ a1 b1, ಸೆಕೆಂಡ್ ರೋ ಇಸ್ a1 b1 c1, ಥರ್ಡ್ ರೋ ಇಸ್ a2 b2 c2 ಅಂತ ಫೈಂಡ್ ಔಟ್ ಬರ್ಕೊಂಡು ಅದನ್ನು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ನಿಮಗೊಂದು ವೆಕ್ಟರ್ ಬರುತ್ತೆ. ದ್ಯಾಟ್ ವಿಲ್ ಬಿ ದ ವೆಕ್ಟರ್ ಪ್ರಾಡಕ್ಟ್. ಇದಿಷ್ಟನ್ನು ಬಿಟ್ಟು ಇನ್ನೂ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ದ ರಿಲೇಷನ್ ಬಿಟ್ವೀನ್, ಯು ಕ್ಯಾನ್ ಟೇಕ್ ಡೌನ್ ದಿಸ್ ಒನ್, ದ ರಿಲೇಷನ್ ಬಿಟ್ವೀನ್ ಕ್ರಾಸ್ ಪ್ರಾಡಕ್ಟ್ ಆ್ಯಂಡ್ ದ ಡಾಟ್ ಪ್ರಾಡಕ್ಟ್. ಏನಪ್ಪ ರಿಲೇಷನ್ನು ಅಂತ ನೋಡಿದರೆ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಹಿಯರ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಇದನ್ನು ನೀವು ಹೀಗೂ ಬರಿಬಹುದು, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅಂತಲೂ ಬರಿಬಹುದು, ಅಥವಾ ಜಸ್ಟ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅಂತ ಬರೆದ್ರೂ ಪರವಾಗಿಲ್ಲ. ಯಾಕೆ ಹೇಳಿ, ಅಲ್ಲೊಂದು ವ್ಯಾಲ್ಯೂನೇ ಬರೋದು ತಾನೆ. ಇಟ್ ಈಸ್ ನಥಿಂಗ್ ಬಟ್ ಅ ವ್ಯಾಲ್ಯೂ ಓನ್ಲಿ. ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು magnitude of a vector whole square into magnitude of b vector. This is a relationship between vector product and the scalar product. One more is projection. Projection of a vector on b vector anta idre, this will give the okay, ಇಲ್ಲಿ ನಾವು ಇವಾಗ ಡೈರೆಕ್ಷನ್ನ ಫೈಂಡ್ ಔಟ್ ಮಾಡೋಕ್ಕಿರುತ್ತೆ. a vector divided by the magnitude of b vector. This will give the required ಪ್ರೊಜೆಕ್ಷನ್. ಎ ವೆಕ್ಟರ್ದು ಆನ್ ಬಿ ವೆಕ್ಟರ್ ಅಂತಿದ್ದಾಗ ಈ ಥರ. ಅದೇ ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಅಂತಲೇ ಬಿ ವೆಕ್ಟರ್ ಇಂಟು ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಆಗ್ತಿತ್ತು. ಸೊ ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಒನ್. ಒನ್ ಮೋರ್ ಫಾರ್ಮುಲಾ ಇದೆ. ಯು ಕ್ಯಾನ್ ಸಿ ಹಿಯರ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್
ಪ್ಲಸ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್ ಎಕ್ಸ್ಪಾನ್ಷನ್ ಇದೆಯಲ್ಲ ಅದು ಸಹ ಇಂಪಾರ್ಟೆಂಟು. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಪ್ಲಸ್ 2 ಇಂಟು ಎ ವೆಕ್ಟರ್ ಇಂಟು ಬಿ ವೆಕ್ಟರ್ ಪ್ಲಸ್ 2ನ ಹೊರಗಡೆ ಇಟ್ಕೊಂಡು ಬರೆದ್ರೆ ದೆನ್ ಬಿ ವೆಕ್ಟರ್ ಇಂಟು ಸಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಂಟು ಎ ವೆಕ್ಟರ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಒನ್. ನಾವು ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನಾವಿವಾಗ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಇಲ್ಲಿ ನೋಡಿ, ಇಫ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ವಿತ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಆಸ್ ಅ 2 ಅಡ್ಜಸೆಂಟ್ ಸೈಡ್ಸ್, ಪ್ಯಾರಲೋಗ್ರಾಮ್ದು ಏರಿಯಾ ಕೊಟ್ಟಿದ್ದಾರೆ. ಕ್ವಶನ್ನ ಅನಲೈಸ್ ಮಾಡಬೇಕು. ಈ ಚಾಪ್ಟ್ರಲ್ಲಿ ಟಾಪಿಕ್ಗಳು ಈಸಿ, ಬಟ್ ಇದೇ ಕ್ವಶನ್ನು ಹೀಗೆ ಬರಿಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ಥರ ಚಾಪ್ಟರು ಇಲ್ಲಿ ತನಕ ನಿಮಗೆ ಬಂದಿರೋದಿಲ್ಲ. ಯಾವುದು ಫಸ್ಟ್ ಸೆಕೆಂಡ್ ಇಯರ್ ಚಾಪ್ಟ್ರಲ್ಲಿ ಫಾರ್ಮುಲಾ ಕೊಟ್ಟಿರ್ತಾರೆ ಅಥವಾ ನಿಮ್ಗೊಂದು ಏನೋ ಒಂದು ಡೈರೆಕ್ಟಾಗಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಕ್ಕಿರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ನೀವು ಥಿಂಕ್ ಮಾಡಬೇಕು. ಕ್ವಶನಲ್ಲೇ ಆಲ್ಮೋಸ್ಟ್ ಆನ್ಸರು ಇರುತ್ತೆ. ಇಲ್ಲಿ ನೋಡಿ, ಇನ್ ದ ಇಫ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ವಿತ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಆಸ್ 2 adjacent sides is 15 square units, then the area of the parallelogram having b vector 3a vector plus 2b vector and a vector plus 3b vector as 2 adjacent sides. ಓಕೆ, ಒಂದನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ಗೆ ಫಾರ್ಮುಲಾ ಗೊತ್ತು. ದಿಸ್ ಇಸ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ವೆನ್ 2 sides ಆರ್ ಗಿವನ್. ಇಲ್ಲಿವಾಗ ಇದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೈಡ್ಸನ್ನ ಈ ಥರ ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಮಾಡುವ. ಇಂಟು ಕ್ರಾಸ್ ಪ್ರಾಡಕ್ಟ್ನ ಹೇಳ್ತಿರೋದು ಎ ವೆಕ್ಟರ್. ಮತ್ತು ಈ ಚಾಪ್ಟರ್ಲಿ ನೀವು ಜಾಸ್ತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ನೋಡಿ, ದೆನ್ ಇಟ್ ವಿಲ್ ಬಿ ಈಸಿ. ಯಾಕಂತಂದರೆ ಈಚ್ ಪ್ರಾಬ್ಲಮ್ಗಳು ಡಿಫ್ರೆಂಟ್ ಆಗಿರುತ್ತೆ. ನಾವು ಇವಾಗ ಫೈಂಡ್ ಔಟ್ ಮಾಡುವ. 3 ಎ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ದೆನ್ ಪ್ಲಸ್ 9 ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಕ್ರಾಸನ್ನು ಯಾಕೆ ಬರೆದಿದ್ದು ಅಂತಂದರೆ ಪ್ಯಾರಲೋಗ್ರಾಮ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ನಮ್ಮ ಹತ್ರ ಇರುವಂಥ ಫಾರ್ಮುಲಾ ಕ್ರಾಸ್ ಪ್ರಾಡಕ್ಟೇ. 6 ಇಂಟು ಬಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ನಮಗೆ ಗೊತ್ತು, ಏನು ಗೊತ್ತು, ದಿಸ್ ವಿಲ್ ಬಿಕಮ್ 0. ಯಾಕೆ ಹೇಳಿ, ಎ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಅಥವಾ ಸೇಮ್ ಒಂದೇ ಪ್ಲೇನಲ್ಲಿದ್ದಾಗ ಇಟ್ ವಿಲ್ ಬಿ 0. ಯಾಕಂತಾನೆ 90 ಡಿಗ್ರಿ ಅಲ್ಲ, ವಿ ಆರ್ ರೈಟಿಂಗ್, ನಾನು ಹೇಳಿದ್ನಲ್ಲ ಐ ಕ್ರಾಸ್ ಐ ಜೆ ಕ್ರಾಸ್ ಜೆ ಏನು ಬರುತ್ತೆ, 0 ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸೇಮ್ ಪ್ಲೇನಲ್ಲಿದ್ದಾಗ ಸೈನ್ ತೀಟಾ ವ್ಯಾಲ್ಯೂ 0 ಆಗಿರುತ್ತೆ. ಸೊ ದಿಸ್ ವಿಲ್ ಬಿಕಮ್ 0. ಉಳಿದಿರೋದು ಯಾವುದು ಹಾಗಾದರೆ? ಓಕೆನಾ, ಇಲ್ಲಿ ನೋಡಿ 9 ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇದೆ. ಬಟ್ ಇಲ್ಲಿವಾಗ ಬಿ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಹೇಳ್ತಿದ್ದಾರೆ. ನಮ್ಮ ಹತ್ರ ಇರೋಂಥ ವ್ಯಾಲ್ಯೂ ಯಾವುದು? ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ರೀರೈಟ್ ಮಾಡುವ, ಕಮ್ಯೂಟೇಟಿವ್ ಅಲ್ಲ ಅಂತ ಗೊತ್ತು. ಅವಾಗೇನಾಗುತ್ತೆ, 2 ಇಂಟು ಮೈನಸ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಆಯಿತು. ಓಕೆನಾ, ರೀರೈಟ್ ಮಾಡಿದ್ದು ಅಷ್ಟೇ, ಕಮ್ಯೂಟೇಟಿವ್ ಲಾನ ಯೂಸ್ ಮಾಡಿಕೊಂಡು. ಇದು ಕಮ್ಯೂಟೇಟಿವ್ ಲಾ ಹೋಲ್ಡ್ ಆಗಲ್ಲ, ಅದಕ್ಕೋಸ್ಕರ ರೀರೈಟ್ ಮಾಡಿದ್ದು. ಮ್ಯಾಗ್ನಿಟ್ಯೂಡ್ ಆಫ್ 7 ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಆಯಿತು. ಹಾಗಾದರೆ ವ್ಯಾಲ್ಯೂ ಗೊತ್ತು ನಮಗೆ, ಪ್ಯಾರಲೋಗ್ರಾಮ್ದು ಆಲ್ರೆಡಿ ಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ 15. ಹಾಗಾದರೆ ವ್ಯಾಲ್ಯೂ ಇಸ್ 105. ಆಪ್ಷನ್ಸ್ ಇದೆಯಾ ನೋಡುವ. ಎಸ್, 105 ಇನ್ ದ ಥರ್ಡ್ ಆಪ್ಷನ್ ವಿ ಆರ್ ಹ್ಯಾವಿಂಗ್. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ಯು ಕ್ಯಾನ್ ಸಿ ಹಿಯರ್, third option is the correct one. See here, if a vector and b vector are the unit vectors, then theta is the angle between the a vector and b vector. Then find the sin theta by 2. ನಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಅದೇನಂತ ಅಂದರೆ a vector plus b vector whole square is equal to magnitude of a vector whole square plus magnitude of b vector whole square plus 2 times of a vector ಡಾಟ್ ಬಿ ವೆಕ್ಟರ್. ಇದು ಹೆಂಗೆ ಬಂದಿದ್ದು ಅಂತಂದರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಅಂತಂದರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಇಂಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಮಾಡಿದಾಗ ನಮ್ಗೆ ಈ ಆನ್ಸರ್ ಬರುತ್ತೆ. ಸಿಮಿಲರ್ಲಿ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಓಕೆನಾ, ಈ ಡಾಟಿಗೆ ನಮ್ಮ ಹತ್ರ ಪುನಃ ಫಾರ್ಮುಲಾ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ನಾವು ಇವಾಗ ಸಾಲ್ವ್ ಮಾಡುವ. ವಿ ವಿಲ್ ಕನ್ಸಿಡರ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಅಂತಲೇ ಕನ್ಸಿಡರ್ ಮಾಡುವ. ಯಾಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡುವಾಗ ನಿಮಗೆ ಮಾಡಬಹುದು, ಪ್ಲಸ್ ಹಾಕಿಯೂ ಮಾಡಬಹುದು. ಅಲ್ಲಿ ನೆಗೆಟಿವ್ ಇದ್ದದನ್ನು ರೀರೈಟ್ ಮಾಡ್ಕೊಳ್ಬೇಕು ಅಷ್ಟೇ. ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ವೇ. ಯಾಕಂತಂದರೆ -2 ಎ ವೆಕ್ಟರ್
ಡಾಟ್ ಬಿ ವೆಕ್ಟರ್ ಬರುತ್ತಲ್ಲ, ಈ ಮೈನಸನ್ನು ಶಿಫ್ಟ್ ಮಾಡುವಾಗ ಪ್ಲಸ್ ಬರುತ್ತೆ. ದಟ್ ವಿಲ್ ಬಿ ಈಸಿ. ಸೊ ದಟ್ಸ್ ವೈ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಯೂನಿಟ್ ವೆಕ್ಟರ್ ಅಂತಂದರೆ ಮ್ಯಾಗ್ನಿಟ್ಯೂಡ್ 1 ಅಂತ ಗೊತ್ತು. 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ಇದಕ್ಕೆ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಹಾಕುವ. ಎ ವೆಕ್ಟರ್. ಓಕೆ, ಡಾಟ್ ಪ್ರಾಡಕ್ಟ್ ಏನಾಗುತ್ತೆ? ಫಾರ್ಮುಲಾ ಏನಿದೆ ಹೇಳಿ ನೋಡುವ, ಕಮೆಂಟ್ ಮಾಡಿ ಬೇಗ ಬೇಗ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? ಎ magnitude of A vector magnitude of B vector into cos theta. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 1 ಪ್ಲಸ್ 1 ಇಸ್ 2, 2 ಮೈನಸ್ 2. ಇಲ್ಲಿ ಇವಾಗ ಏನಾಗುತ್ತೆ ಮ್ಯಾಗ್ನಿಟ್ಯೂಡಿಗೆ ವ್ಯಾಲ್ಯೂ? ಯಾರಿಗೆಲ್ಲ ಗೊತ್ತು? ಕಮೆಂಟ್ ಮಾಡಿ ನೋಡುವ. ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು 1. ಯಾಕಂತ ಅಂದರೆ ಇಲ್ಲಿ ನೋಡಿ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ. ಯೂನಿಟ್ ವೆಕ್ಟರ್ ಆದರೆ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ. ಸೊ ಕಾಸ್ ಥೀಟಾ. ಇವಾಗ ರೀರೈಟ್ ಮಾಡುವ. ಸೊ you can see here magnitude of A minus B whole square will be equal to, this is 2 minus 1 minus cos theta. This will be equal to 1 minus cos theta ke ನಮ್ಮ ಹತ್ರ ಫಾರ್ಮುಲಾ ಇದೆ. What is that? 2 A vector minus B vector whole square is 2 square minus, ನೆನಪಿದ್ಯಾ ಹಾಫ್ ಆ್ಯಂಗಲ್ ಫಾರ್ಮುಲಾನ ಹಾಕೋದು. 2 ಇಂಟು ಹೊರಗಡೆ ಒಂದು ಆಲ್ರೆಡಿ 2 ಇದೆ, 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೊ ಇಫ್ ಯು ರೀರೈಟ್ ದಿಸ್ ಒನ್, ಇಲ್ಲಿ ಏನಾಗುತ್ತೆ ಅಂತಂದರೆ 4 ನೋಡಿ, ಇಲ್ಲಿ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್, ಈ 2 ಇಂಟು 2 ಏನಾಗುತ್ತೆ 4 ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಬೈ 2. ಓಕೆನಾ? ಯಾರಿಗೆಲ್ಲ ಅರ್ಥ ಆಗಲಿಲ್ಲ ಕಮೆಂಟ್ ಮಾಡಿ. ಇದು ಹೇಗೆ ಬಂತು ಅನ್ನೋದು ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿ ವಿಲ್ ಆನ್ಸರ್ ಫಾರ್ ದಟ್ ಒನ್. ಸೊ ನೆಕ್ಸ್ಟ್ ಒನ್, ಹಾಗಾದರೆ ಸೈನ್ ಥೀಟಾ ಬೈ 2 ಏನಾಗುತ್ತೆ? ದಿಸ್ ಇಸ್ ಸ್ಕ್ವೇರ್ ರೂಟನ್ನು ತೊಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ವೇರ್ ವಿ ಆರ್ ಹ್ಯಾವಿಂಗ್ ಹಿಯರ್. ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ? ಇದೇ ಥರ ಕಷ್ಟ ಆಗಿರುವಂಥ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಕಲಿಬೇಕು ಅಂತಂದರೆ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Okay, we will move to the next one. You can see here 2 vectors ijk I plus 3j plus 5k represent the two sides of a two sides of a triangle ಕೊಟ್ಟಿದ್ದಾರೆ. ಲೆಂತ್ ಆಫ್ ದ ಮೀಡಿಯನ್ ಥ್ರೂ ಎ ಇಂದ ಒಂದು ಮೀಡಿಯನ್ನ ಡ್ರಾ ಮಾಡಿದರೆ ಅದರದ್ದು ಲೆಂತನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ರಾಬ್ಲಮ್ಮು. ಮೀಡಿಯನ್ ಅಂತಂದರೆ ಏನಂತ ಗೊತ್ತು ತಾನೆ? ಗೊತ್ತಾ ಇಲ್ವಾ? ಕಮೆಂಟ್ ಮಾಡಿ ಎಸ್ ಆರ್ ನೋ. ಸೊ ಸಿಯರ್ ಎ ಬಿ ಸಿ ಅಂತ ತಗೊಳ್ಳುವ. ಸೊ ಎ ಇಂದ ಬಿಗೆ ಈ ಥರ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ತೀವಲ್ಲ, ಈ ಪಾಯಿಂಟನ್ನು ಡಿ ಅಂತ ತಗೊಳ್ಳುವ. ಡಿ ವಿಲ್ ಎಕ್ಸಿಸ್ಟ್ ಇನ್ ದ ಮಿಡಲ್ ಆಫ್ ಬಿ ಸಿ. ಸೊ ದೆನ್ ಎ ಆ್ಯಂಡ್ ಎ ಡಿ ಈಸ್ ಕಾಲ್ಡ್ ಆಸ್ ದ ಮೀಡಿಯನ್. ಇಲ್ಲಿ ಇವಾಗ ಒಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. 2 ವೆಕ್ಟರ್ಸ್ ಐ ಜೆ ಕೆ ಅಂತ ಕೊಟ್ಟಿದ್ದಾರೆ. ರೆಪ್ರೆಸೆಂಟ್ ಎ ಬಿ ವೆಕ್ಟರ್ ಇದು ಎ ಸಿ ವೆಕ್ಟರ್ ಅಂತ ಹೇಳಿದ್ದಾರೆ. ಇಂಥ ಕೇಸ್ಗಳಲ್ಲಿ ನಾವೇನು ಕನ್ಸಿಡರ್ ಮಾಡಬೇಕು ಅಂತಂದರೆ ವಿ ವಿಲ್ ಕನ್ಸಿಡರ್ ಇಟ್ ಈಸ್ ಆಸ್ ಅ ಒರಿಜಿನ್ನಿಂದ ಬರ್ತಿದೆ ಅಂತ ತಗೊಳ್ಳುವ. ಎ ಈಸ್ 0,0,0. ಓಕೆನಾ? ಬಿನ ಹೇಗೆ ಕನ್ಸಿಡರ್ ಮಾಡೋದು ಹಾಗಾದರೆ? ಇಲ್ಲಿ ನೋಡಿ, ಎ ಇಂದ ಬಿಗೆ ಎ ಬಿ ವೆಕ್ಟರ್ನ ಕೊಟ್ಟಿದ್ದಾರೆ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ. ಸೊ ಹಾಗಾದರೆ ಬಿ ವೆಕ್ಟರ್ ಏನಾಗುತ್ತೆ? 1,1,1. ಹೇಗೆ ಅಂತ ಏನು ಜಾದು ಮಾಡಿದ್ದು ಅಂತ ಅಂದ್ಕೊಂಡ್ರಾ? ಜಸ್ಟ್ ಸಿ ಅ ಪೊಸಿಷನ್ ವೆಕ್ಟರ್ನ ಬರಿತಿರೋಂಥದ್ದು ಬಿಟ್ವೀನ್ 2 ಪಾಯಿಂಟ್ಸ್. ಓಕೆನಾ? ಇದನ್ನ 0, 0 ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿರುವಂತಹ ಕಾಂಪೊನೆಂಟ್ಸ್ ಯಾವುದು? 1, 1, 1. ಸೊ 1 minus 0 is 1 only. 2 minus 0 is 1. 1 minus 1 is 0 only. 1 minus 0, 1 minus 0, 1 minus 0. 1, 1, 1 ತಾನೆ. ಸೊ we can define the point of B, vertex of B as 1, 1, 1. ಸಿಮಿಲರ್ಲಿ ಹಾಗಾದರೆ ವರ್ಟೆಕ್ಸ್ ಆಫ್ ಸಿ ಏನಾಗುತ್ತೆ? ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ವರ್ಟೆಕ್ಸ್ ಆಫ್ ಸಿ ಈಸ್ 1, 3, 5 ಆಯಿತು. ನಮಗೊಂದು ವಿಷಯ ಗೊತ್ತು, ಏನು? ಡಿ ಯಾವಾಗಲೂ ಎ ಮತ್ತು ಬಿದು ಮಿಡ್ ಪಾಯಿಂಟಲ್ಲಿರುತ್ತೆ ಅಂತ. ಮಿಡ್ ಪಾಯಿಂಟ್ ಫಾರ್ಮುಲಾನ ಹಾಕೋದು ಹೇಗೆ? x1 plus x2 divided by 2 plus y1 plus y2 divided by 2 plus z1 plus z2 divided by 2. So we will find the point, the vertex of the point ಅಂತ ಬರಿತೀನಿ. ಓಕೆನಾ? The vertices of the point D is what? 1 plus 1 by 2, 1 plus 3 by 2
ಪ್ಲಸ್ 1 ಪ್ಲಸ್ 5/2. ಸೊ ಇವಾಗ ಏನಾಯಿತು, 2/2 ಇಟ್ ಇಸ್ 1, 4/2 ಇಟ್ ಇಸ್ 2, 3. ಓಕೆನಾ, 1 2 3 ಆಯಿತು. ಹಾಗಾದರೆ ನೀವು ಇವಾಗ ನಂಗೆ ವೆಕ್ಟರ್ ಎ ಡಿನ ಹೇಳ್ಬೋದಾ? ದೆನ್ ದ ವೆಕ್ಟರ್ ಎ ಡಿ ಏನಾಗಿರುತ್ತೆ? ಎ ಡಿ ಇಸ್ ನಥಿಂಗ್ ಬಟ್ ದ ಮೀಡಿಯನ್ ಓನ್ಲಿ. ಓಕೆನಾ, ಮೀಡಿಯನ್ ಆದರೆ 1i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಆಯಿತು. ಹಾಗಾದರೆ ಇದು ಲೆಂತ್ನ ಫೈಂಡ್ ಔಟ್ ಮಾಡೋದಾದರೆ ಎಂತ ಮಾಡೋದು? ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ ದ ಮ್ಯಾಗ್ನಿಟ್ಯೂಡ್. ಓಕೆನಾ, ಎ ಡಿ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಇಟ್ ಈಸ್ ನಥಿಂಗ್ ಬಟ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, 9 ಪ್ಲಸ್ 1 10 ಪ್ಲಸ್ 4 ಇಟ್ ಈಸ್ √14. ಆಪ್ಷನ್ ಇದೆಯಾ? ಎಸ್, ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ಸ್ವಲ್ಪ ಅನಲೈಸ್ ಮಾಡಬೇಕು. ಓಕೆನಾ, ಇಲ್ಲಿ ಬಿ ಇಂದ ಸಿಗೆ ಹೋಗ್ತಿದೆ ಅಂತಲೂ ನೀವು ಕನ್ಸಿಡರ್ ಮಾಡ್ಬೋದು, ಸಿ ಇಂದ ಬಿಗೆ ಬರ್ತಿದೆ ಅಂತಲೂ ಕನ್ಸಿಡರ್ ಮಾಡ್ಬೋದು. ಬಟ್ ನಮ್ಗೆ ಇಷ್ಟು ಇನ್ಫಾರ್ಮೇಷನ್ಸ್ ಇದ್ದರೆ ಸಾಕು. ಸೊ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕೊಟ್ಟಿದ್ದಾರೆ, ಬಿ ವೆಕ್ಟರ್ ಕೊಟ್ಟಿದ್ದಾರೆ, ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ವೆಕ್ಟರು ಕೊಟ್ಟಿದ್ದಾರೆ 120 ಅಂತ. ದೆನ್ ದ ಲೆಂತ್ ಆಫ್ ದ ವೆಕ್ಟರ್ ಅಂತ ಹೇಳಿದ್ದಾರೆ. ವೆಕ್ಟರ್ನು ಕೊಟ್ಟಿದ್ದಾರೆ. ಓಕೆನಾ, ಎ ವೆಕ್ಟರ್ 2/b ವೆಕ್ಟರ್ ಬೈ 3 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಾನು ಫಾರ್ಮುಲಾ ಬರೆದಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕರೆಕ್ಟ್ ಅಲ್ವಾ? ಇದ್ರದ್ದು ಎ ವೆಕ್ಟರ್ದು ಬೈ 2 ಹೋಲ್ ಸ್ಕ್ವೇರ್ ಅಂತ ಬರೆಯುವ, ಪ್ಲಸ್ ಬಿ ವೆಕ್ಟರ್ ಬೈ 3 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಮೈನಸ್ ಏನು ಬರೀಲಿ ಇಲ್ಲಿ? 2 ಇಂಟು ಎ ವೆಕ್ಟರ್ ಬೈ ಬಿ ವೆಕ್ಟರ್, ಸಾರಿ 2 ಡಾಟ್ ಅದು. ಓಕೆನಾ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಓಕೆನಾ, ಇಲ್ಲೇನು ಬರೀಲಿ ಹಾಗಾದರೆ? ನಾನಿವಾಗ ವಿ ಆರ್ ರೈಟಿಂಗ್ ದ ಡಾಟ್ ಪ್ರಾಡಕ್ಟ್. ನಾನು ಹೀಗೆ ಬರಿತೀನಿ, ಎ ವೆಕ್ಟರ್, ಸಾರಿ ಜಸ್ಟ್ ಇಟ್ ಈಸ್ ಅ ಡಾಟ್ ಪ್ರಾಡಕ್ಟ್, ಮ್ಯಾಗ್ನಿಟ್ಯೂಡ್ ಅಂತ ಬರೆಯಲ್ಲ ನಾವು. ಅಲ್ಲಿ ಜಸ್ಟ್ ಡಾಟ್ ಪ್ರಾಡಕ್ಟನ್ನು ಬರಿತೀವಿ. ಎ ವೆಕ್ಟರ್ ಬೈ 2 ಡಾಟ್ ಬಿ ವೆಕ್ಟರ್ ಬೈ 2. ಓಕೆ, 3 ಕರೆಕ್ಟಾ? ಇದಕ್ಕೆ ಇವಾಗ ವ್ಯಾಲ್ಯೂಸ್ ಗೊತ್ತು. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಗೊತ್ತು 2 ಅಂತ, 2 ಸ್ಕ್ವೇರ್ ಇಸ್ 2 ಸ್ಕ್ವೇರ್. ಅರ್ಥ ಆಯ್ತಾ ಹೇಗಂತ? ಬೈ 4 ಯಾಕೆ ಹೇಳಿ? ಈ 2 ಸ್ಕ್ವೇರು ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಸ್ 3 ಸ್ಕ್ವೇರ್ ಇಸ್ 9. ಇದು 3 ಸ್ಕ್ವೇರು, ಇದು 9. ಮೈನಸ್ 2ನ ಹಿಂಗೆ ಬರಿತೀನಿ. ಇಲ್ಲಿಗ 1/6 ಇದೆ. ಓಕೆನಾ, ಇದ್ರದ್ದು ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಡಾಟ್ ಪ್ರಾಡಕ್ಟಿಗೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಏನದು? ಎ ವೆಕ್ಟರ್ ಬಿ ವೆಕ್ಟರ್ ಇಂಟು ಕಾಸ್ ಥೀಟಾ ಅಂತ ಗೊತ್ತು. ಕರೆಕ್ಟ್ ಅಲ್ವಾ? ಕಾಸ್ ಥೀಟಾ ಅಂತ ಗೊತ್ತು. ಇದನ್ನ ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ. ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. ಇದು ಕ್ಯಾನ್ಸಲ್ ಆದರೆ 1 ಆಗುತ್ತೆ. 1 ಪ್ಲಸ್ 1 ಮೈನಸ್ 2, ಆ್ಯಂಗಲ್ನು ಕೊಟ್ಬಿಟ್ಟಿದ್ದಾರೆ ಕಾಸ್ ಥೀಟಾದ ವ್ಯಾಲ್ಯೂನ. 2 ಅದು 1/6 ಹಾಗೆ ಇರಲಿ, ಇಂಟು ಇಲ್ಲೇನಾಗಿರುತ್ತೆ? 2ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇದು 3ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಕಾಸ್ 120 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಕನ್ಫ್ಯೂಷನ್ ಆಗಬೇಡಿ. ಇದು ಹೇಗೆ ಬರೆದಿದ್ದು ಅಂತಂದರೆ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕಾಸ್ ವ್ಯಾಲ್ಯೂ ಏನಾಯಿತು? 120. ಕಾಸ್ 120ಗೆ ವ್ಯಾಲ್ಯೂ ಹಿಡೀಲಿ ನೋಡುವ ಬೇಗ. ಎಷ್ಟಾಗಿರುತ್ತೆ? ಇಟ್ ಈಸ್ ನಥಿಂಗ್ ಬಟ್ ಮೈನಸ್ 1/2. ಕರೆಕ್ಟ್ ಅಲ್ವಾ? 1/2 ಆಯಿತು. ಹಾಗಾದರೆ 1 ಪ್ಲಸ್ 1 ಮೈನಸ್ 2, 2 1 ಕ್ಯಾನ್ಸಲ್ ಆಯಿತು. 3 1 3 2 ಹಾಗಾದರೆ 2 1 ಇದು ಕ್ಯಾನ್ಸಲ್ ಆಗುತ್ತೆ. ಬಟ್ ಸ್ಟಿಲ್ 1/2 ಅಂತ ಬರೆದಿರ್ತೀನಿ. ಮೈನಸ್ ಸಿಂಬಲ್ ಇಲ್ಲಿಂದ ಈ 2 ಕ್ಯಾನ್ಸಲ್ ಆದರೆ 1 ಪ್ಲಸ್ ಇಷ್ಟೊಂದೆಲ್ಲ ಎಕ್ಸ್ಪಾಂಡ್ ಮಾಡಿ ಬರೆಯೋದು ಬೇಡ ಆಯಿತಾ ಎಕ್ಸಾಮಲ್ಲಿ. ಜಸ್ಟ್ ಡೈರೆಕ್ಟಾಗಿ ಬರಿಬಹುದು. ಸೊ ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ? ಯಾರಿಗೆಲ್ಲ ಕಷ್ಟ ಅನ್ನಿಸ್ತಿದೆ? ಯಾವ ಪಾಯಿಂಟು ಯಾವ ಟೈಮಲ್ಲಿ ಡ್ಯೂರೇಷನಲ್ಲಿ ಕಷ್ಟ ಆಗ್ತಿದೆ ಅಂತ ಮೆನ್ಷನ್ ಮಾಡಿ. ವಿ ಕ್ಯಾನ್ ಆನ್ಸರ್ ಯು ಈಸಿಲಿ. ಸೊ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇದು ಕ್ವಶನ್ ಡಿಫ್ರೆಂಟ್ ಆಗಿದೆ. ನಾನು ಹೇಳಿದ್ನಲ್ಲ, ದ ರಿಲೇಷನ್ ಬಿಟ್ವೀನ್ ದ ಡಾಟ್ ಪ್ರಾಡಕ್ಟ್ ಆ್ಯಂಡ್ ದ ಕ್ರಾಸ್ ಪ್ರಾಡಕ್ಟಿಂಗ್ ನಮಗೆ ಗೊತ್ತು. ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಬರಿತೀನಿ ನೋಡಿ ಬೇಕಾದರೆ. ಸಾರಿ, ದಿಸ್ ಇಸ್ ಕ್ರಾಸ್ ಪ್ರಾಡಕ್ಟ್ ಆಯಿತಾ? ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಓಕೆನಾ? ಹೋಲ್ ಸ್ಕ್ವೇರ್ ಇದೆ ಎಲ್ಲ ಕಡೆ. ನಾವಿವಾಗ ಫೈಂಡ್ ಔಟ್ ಮಾಡಬೇಕು. ನಮಗೆ ಕೊಟ್ಟಿದ್ದಾರೆ ಫಾರ್ಮುಲಾ ವ್ಯಾಲ್ಯೂ ಕೊಟ್ಟಿದ್ದಾರೆ 36 ಅಂತ. ಸೊ 36 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೋಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 3 ಸ್ಕ್ವೇರ್ ಇಂಟು ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಆಯಿತಾ? ಆ ಫಾರ್ಮುಲಾಕ್ಕೆ ಹಾಕ್ತಿರುವಂಥದ್ದು ಅಷ್ಟೇ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? 36 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇದು ಹೋಲ್ ಸ್ಕ್ವೇರ್.
then this implies what? Magnitude of b vector whole square is equal to 4. Therefore, magnitude of b vector is equal to 2. ಕರೆಕ್ಟ್ ತಾನೆ ಆನ್ಸರು? ಈಸಿ ಇದೆ ತಾನೆ? ಇದನ್ನು ನೆನ್ಪಿಟ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ತುಂಬ ಕಡೆ ಕೇಳಿದ್ದಾರೆ. ಇದನ್ನು ಒನ್ ಆರ್ ಅದರ್ ವೇಯಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನು. ಓಕೆನಾ? ನೆಕ್ಸ್ಟ್ ಒನ್, ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಯು ಕ್ಯಾನ್ ಸಿ a vector plus b vector is equal to magnitude of a vector, then here it is magnitude of a vector minus b vector. ಇದು ಏನಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನಾವು ಈ ಥರ ಮ್ಯಾಗ್ನಿಟ್ಯೂಡ್ ಎಲ್ಲ ಕೊಟ್ಟಾಗ ನೀವು ಏನು ಮಾಡಬೇಕು? ದ ಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ಮಾಡಿ. ಆವಾಗ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ಕೆಲಸನೇ ಸ್ಕ್ವೇರ್ ಮಾಡಬೇಕು, ಆವಾಗ ಸ್ವಲ್ಪ ಈಸಿ ಆಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಪ್ಲಸ್ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್, ಇಲ್ಲಿ ಮ್ಯಾಗ್ನಿಟ್ಯೂಡ್ ಇಲ್ಲ, ಇದು ಡಾಟ್ ಪ್ರಾಡಕ್ಟು, ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಓಕೆನಾ? ಇಲ್ಲಿ ಇವಾಗ ಇದೆಲ್ಲ ಕ್ಯಾನ್ಸಲ್ ಮಾಡ್ಬೋದು. ಯಾಕೆ ಹೇಳಿ? ಸೇಮ್ ವ್ಯಾಲ್ಯೂ ಇದೆ. ಇದನ್ನು ಈಚೆ ಶಿಫ್ಟ್ ಮಾಡಿದರೆ 4 ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0. ಇದನ್ನು ಮತ್ತೆ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ಅಂತಂದರೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0. ಡಾಟ್ ಪ್ರಾಡಕ್ಟು 0 ಆಗ್ತಿದೆ ಅಂತಂದರೆ ಕಾಸ್ ವ್ಯಾಲ್ಯೂ ಏನಾಯಿತು? ಕಾಸ್ ಥೀಟಾ ಇಸ್ 0 ಆಗಿದೆ. ಹಾಗಾದರೆ ಏನಂತಾಯಿತು? 90 ಡಿಗ್ರಿ. 90 ಡಿಗ್ರಿ ಅಂತಂದರೆ ಏನು? ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಆರ್ ಪರ್ಪೆಂಡಿಕ್ಯುಲರ್. ಈ ಕಂಡೀಷನ್ನ ನಾನು ಪ್ರಾಪರ್ಟಿಯಲ್ಲಿ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಒನ್, ಇಲ್ಲಿ ನೋಡಿ, ದ ಕಾಂಪೊನೆಂಟ್ ಆಫ್ ಐ ಕ್ಯಾಪ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್. ಹಂಗಂತಂದರೆ ಇಲ್ಲಿ ಎಂತ ಫೈಂಡ್ ಔಟ್ ಮಾಡಬೇಕು? ಜಸ್ಟ್ ವಿ ನೀಡ್ ಟು ಫೈಂಡ್ ದ ಪ್ರೊಜೆಕ್ಷನ್. ಡೈರೆಕ್ಷನಲ್ಲಿ ಅಂತ ಹೇಳಿದಾಗ ನೀವು ರೊಟೇಷನ್ ಮಾಡಿದಾಗ ನಮ್ಗೆ ಇನ್ನೊಂದು ಡೈರೆಕ್ಷನ್ನೇ ಸಿಗುವಂಥದ್ದು. ಸೊ ಇದನ್ನು ಇವಾಗ ಎ ವೆಕ್ಟರ್ನ ಐ ಕ್ಯಾಪ್ ಅಂತ ತಗೊಳ್ಳಿ, ಬಿ ವೆಕ್ಟರನ್ನ ಈ ವೆಕ್ಟರ್ ಅಂತ ತಗೊಂಡ್ರೆ ನಾವು ಜಸ್ಟ್ ಏನು ಫೈಂಡ್ ಔಟ್ ಮಾಡುವ? ಪ್ರೊಜೆಕ್ಷನನ್ನು ಫೈಂಡ್ ಔಟ್ ಮಾಡುವ. ದಟ್ ಈಸ್ ಪ್ರೊಜೆಕ್ಷನ್ ಆಫ್, ಅಥವಾ ಡೈರೆಕ್ಷನ್ ಅಂತ ಬರೆದ್ರು ಓಕೆ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ವಾಟ್? ಎ ವೆಕ್ಟರಲ್ಲಿ ಒಂದೇ ಎಲಿಮೆಂಟ್ ಇರೋದು ಐ, ದೆನ್ ಹಿಯರ್ ಇಟ್ ಈಸ್ I cap plus j cap plus 2k cap divided by denominator ಅಲ್ಲಿ ಇದ್ರದ್ದು ಮ್ಯಾಗ್ನಿಟ್ಯೂಡು 1 ಸ್ಕ್ವೇರು ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ದಟ್ ಇಸ್ 4. ಸಿಂಪ್ಲಿಫೈ ಮಾಡಿದರೆ ಇಲ್ಲಿ ನೋಡಿ, ಇದು ಐ ಒಂದೇ ಇರೋಂಥದ್ದು, ಜೆ ಇಲ್ಲ, ಕೆ ಇಲ್ಲ. ಹಾಗಂದ್ರೆ ಉಳಿದಿರೋ ಟರ್ಮ್ಗಳೆಲ್ಲ 0 ಆಗುತ್ತೆ. 1 ಪ್ಲಸ್ 0 ಪ್ಲಸ್ 0 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ 6. ಈ ಆನ್ಸರ್ ಇದೆಯಾ? 1/√6 ಇದೆಯಾ? ಇಲ್ಲ. ಹಾಗಂದ್ರೆ ಎಂಥದ್ದು? ಇಲ್ಲ ಅಂತ ರಾಂಗ್ ಅಂತ ಹಾಕ್ತೀರಾ? ಇಲ್ಲ. ಏನು ಮಾಡಬೇಕು? √6ಗೆ ಮಲ್ಟಿಪ್ಲೈ ಮಾಡಿ, ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ √6/6. ಸೊ ದಿಸ್ ಇಸ್ ದ ಆನ್ಸರ್. ಆಪ್ಷನ್ ರಾಂಗ್ ಇದೆ ಅಂತ ಹೇಳಿಬಿಟ್ಟು ಯಾವುದಕ್ಕೆ ಬೇಕಾದರೂ ಆನ್ಸರ್ ಮಾರ್ಕ್ ಮಾಡೋದಲ್ಲ. ಸೊ ಸಿಂಪ್ಲಿಫೈ ಮಾಡಿ, ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ತಾನೆ? ಸೊ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಇನ್ನೂ ಚೆನ್ನಾಗಿ ಈಸಿಯಾಗಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು. ಹಾಂ, ಇದು ನೋಡಿ, ಎ ವೆಕ್ಟರ್ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾಕ್ಕೆ ಹಾಕೋದು. ನಮಗೆ ಫಾರ್ಮುಲಾ ಗೊತ್ತು ಏನು? ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ದ ರಿಲೇಷನ್ ಬಿಟ್ವೀನ್ ದ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಆ್ಯಂಡ್ ದ ಕ್ರಾಸ್ ಪ್ರಾಡಕ್ಟ್ ಅಷ್ಟೇ ಇಲ್ಲಿರೋಂಥದ್ದು ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಎಲ್ಲ ವ್ಯಾಲ್ಯೂ ಗೊತ್ತು ನಮಗೆ. 144 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 4 ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. 4 ಇಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? 36 is equal to magnitude of b vector. ಹಾಗಾದರೆ magnitude of b vector ಅಂತಂದರೆ ಎಷ್ಟು? 6. So this is the answer. ಈಸಿ ಇದೆ ತಾನೆ? We will move to the next one. ಹಾಂ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. a vector plus 2b vector plus 3c vector is equal to this one. ಆಲ್ಫಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡೋದು? ಯು ಕ್ಯಾನ್ ಸಿ ಹಿಯರ್, ನಾವು ರೀರೈಟ್ ಮಾಡುವ. ಈಸಿಯೆಸ್ಟ್ ವೇ ಇಸ್ ರೀರೈಟಿಂಗ್ ಪ್ಲಸ್ ಯಾವುದಾದ್ರೂ ಒನ್ ಟರ್ಮಲ್ಲಿ. ನಮ್ಗೆ ಆನ್ಸರ್, ಫೈನಲ್ ಆನ್ಸರ್ ಲ್ಯಾಂಬ್ಡಾ ಬಿ ಅಲ್ಲಿದೆ, ಎ ಇಲ್ಲ. ಹಾಗಂತಂದರೆ ಎನ ರಿಪ್ಲೇಸ್ ಮಾಡಿ ಬರೆಯುವ. ಎಗೆ ವ್ಯಾಲ್ಯೂ ಬರೆದ್ರೆ -2b ವೆಕ್ಟರ್ -3c ವೆಕ್ಟರ್. ಓಕೆನಾ? ಇದನ್ನು ಇವಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಟ್ಯೂಟ್ ಮಾಡುವ. LHS ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಟ್ಯೂಟ್ ಮಾಡಿದರೆ ಇಲ್ಲಿ ನೋಡಿ, ಎ ವೆಕ್ಟರ್ ವ್ಯಾಲ್ಯೂ ಏನು? -2b ವೆಕ್ಟರ್ -3c ವೆಕ್ಟರ್. ಕರೆಕ್ಟ್ ಅಲ್ವಾ? ಕ್ರಾಸ್ ಬಿ ವೆಕ್ಟರ್. ವೆಕ್ಟರ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತಿರೋದು ನಾವು. ಇದನ್ನು ಹಾಗೆ ಬರೆಯುವ. ಪ್ಲಸ್ ಸಿ ವೆಕ್ಟರ್ ಇದೆ, ಕ್ರಾಸ್ ಎ ವೆಕ್ಟರ್ ವ್ಯಾಲ್ಯೂ ಏನು? -2b ವೆಕ್ಟರ್ -3c ವೆಕ್ಟರ್ ಆಯಿತು. ಓಕೆನಾ?
ಫೈಂಡ್ ಔಟ್ ಮಾಡಿ. -2 ಎ ವೆಕ್ಟರ್, ಸಾರಿ ಎ ವೆಕ್ಟರ್ ಅಲ್ಲ, ಬಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಮೈನಸ್ ದಿಸ್ ಇಂಟು ದಿಸ್ 3 ಸಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಅರ್ಥ ಆಗ್ತಿದ್ಯಾ? ಅರ್ಥ ಆದರೆ ಎಸ್ ಅಂತ, ಇಲ್ಲ ಅಂತಂದರೆ ನೋ ಅಂತ ಕಮೆಂಟ್ ಮಾಡಿ ನೋಡುವ. ಇವಾಗ ನೀವು ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ನಮ್ಗೆ ಕಾಣಿಸ್ತಾ ಇರಲ್ಲ ಅಲ್ಲ, ಸೊ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ -3 ಸಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್. ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಇವಾಗ? ಬಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ವ್ಯಾಲ್ಯೂ ಏನು? 1 0ನಾ? ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ 0. ಯಾಕೆ ಹೇಳಿ? ಕ್ರಾಸ್ ಪ್ರಾಡಕ್ಟಲ್ಲಿ ಫೈಂಡ್ ಔಟ್ ಮಾಡೋದಲ್ವಾ. ಸೊ ಸೇಮ್ ಲೈನಲ್ಲಿರೋಂಥದ್ದು sin 0 is 0. ಸೊ ದಿಸ್ ಇಸ್ 0 -3. ಓಕೆ, ಬರೆಯೋದು ಬೇಡ, ನಾವು ಸಿ ಇ ಟಿಗೆ ಸಾಲ್ವ್ ಮಾಡ್ತಿರೋದಲ್ವಾ. ಶಾರ್ಟ್ ಫಾರ್ಮಲ್ಲಿ ನೀವು ಇಷ್ಟೆಲ್ಲ ಲೆಂತಿ ಸ್ಟೆಪ್ಪನ್ನು ಬರೆಯೋದು ಬೇಡ ಆಯಿತಾ. ಇದು 0 ಆಗುತ್ತೆ, ಇದು ಸಹ 0 ಆಗುತ್ತೆ. ಉಳಿದಿರೋದು ಯಾವುದು? ನಮಗೆ ಇನ್ ದ ಫಾರ್ಮ್ ಆಫ್ ಬಿ ಸಿ ಬೇಕು. -3 -5 ಸಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಓಕೆನಾ, ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್. ಇದನ್ನು ನಾನು ಏನಂತ ಬರಿತೀನಿ ಗೊತ್ತಾ? ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ನ ಕಮ್ಯೂಟೇಟಿವ್ ಲಾ ಅಲ್ಲಿ ಗೊತ್ತು ತಾನೆ. ಸೊ ಯೂಸಿಂಗ್ ದ್ಯಾಟ್ ಒನ್ ನಾನು ರೀರೈಟ್ ಮಾಡಿದರೆ ಮೈನಸ್ ಇಂಟು ಮೈನಸ್ ಆಫ್ ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಆಗುತ್ತೆ, ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್. ಸಿಂಪ್ಲಿಫೈ ಮಾಡಿದರೆ ಇದು ಮೈನಸ್ ಮೈನಸ್ ಪ್ಲಸ್ಸು, +5 +1 6 ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಆಯಿತು. ಸೊ ದಿಸ್ ಇಸ್ ದ ಆನ್ಸರ್. ಹಾಗಾದರೆ ಇದು ಆನ್ಸರು ಅಲ್ಲ. ಲ್ಯಾಂಬ್ಡಾ ವ್ಯಾಲ್ಯೂ ಅಂತ ಕೇಳ್ತಿದ್ದಾರೆ, ಲ್ಯಾಂಬ್ಡಾ ವ್ಯಾಲ್ಯೂ 6 ಕಂಪೇರ್ ಮಾಡಿರೋಂಥದ್ದು. ಸೊ 6 ಇಸ್ ದ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ದ ವೆಕ್ಟರ್ ಎ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಎ ಸಿ ಎ ವೆಕ್ಟರ್ ಕೊಟ್ಟಿದ್ದಾರೆ. ಸೇಮ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ಹೇಗೆ? ಈ ಥರ ಕೊಟ್ಟಾಗ ಒಂದೇ ಇನಿಷಿಯಲ್ ಪಾಯಿಂಟ್ ಇದ್ದಾಗ ಎ ಬಿ ಸಿ ಅಂತ ಇದ್ದಾಗ ಎನ 0 0 ಅಂತ ತಗೊಳ್ಳೋದು, ಬಿ ಕೊಟ್ಟಿರೋಂತಹ ಬಿಗೆ ನಾವು ಪಾಯಿಂಟನ್ನು ಬರೆಯೋದಾದರೆ ದಿಸ್ ವಿಲ್ ಗಿವ್ ದ ವರ್ಟಿಸಸ್ ಆಫ್ ಅ ಬಿ ವೆಕ್ಟರ್. ದಟ್ ಈಸ್ ಇಲ್ಲಿ ನೋಡಿ ಐ ಜೆ ಇಲ್ಲ ಕೆ ಇದೆ, ಹಾಗಂದರೆ 3 0 4 ಆಯಿತು. ಸಿ ಅಲ್ಲಿ 5 -2 4 ಆಯಿತು. ಕರೆಕ್ಟ್ ಅಲ್ವಾ? ಇದೀಗ ಮೀಡಿಯನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಮೀಡಿಯನ್ ವಿಲ್ ಬಿ ದ ಮಿಡ್ ಪಾಯಿಂಟ್ ಟು ಬಿ ಸಿ ಆ್ಯಂಡ್ ಮೀಡಿಯನ್ ಇವಾಗ ಏನಾಗುತ್ತೆ? ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾನ್ ಟು ದ ಬಿ ಸಿ ಆಗಿರುತ್ತೆ. ಇದು ಹಿಂಗೆ ಕೊಟ್ಟಿರೋದು, ಇದು ವೆಕ್ಟರಲ್ಲಿ ಆಗಿರೋದಕ್ಕೋಸ್ಕರ. ಇವಾಗ ಫಸ್ಟಿಗೆ ಡಿ ಪಾಯಿಂಟನ್ನು ಫೈಂಡ್ ಔಟ್ ಮಾಡುವ. ದ ವರ್ಟಿಸಸ್ ಆಫ್ ಡಿ ಇಸ್ ಎಷ್ಟಾಗುತ್ತೆ ಹೇಳಿ ನೋಡುವ. ಹೇಗೆ ಫೈಂಡ್ ಔಟ್ ಮಾಡೋದು? 5 + 3/2 ಇಟ್ ಈಸ್ 8/2 ಇಟ್ ಈಸ್ 4, -2 + 0 is -2/2 is -1, 4 + 4 8/2 it is 4, 4, -1, 4 ಬಂದಿದೆ. ಎ ಡಿ ವೆಕ್ಟರ್ನ ಬರಿತೀನಿ. 4 i ಕ್ಯಾಪ್ -j ಕ್ಯಾಪ್ -j ಕ್ಯಾಪ್, ಓಕೆನಾ, ಪ್ಲಸ್ 4 k ಕ್ಯಾಪ್ ಆಯಿತು. ಇವಾಗ ಇದ್ರದ್ದು ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡಿದರೆ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಡಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 square is 16 plus 1 square is 1 minus 1 square is 1 square, 16, that is 32 plus 1 is 33. Easy idea? So 33 is the answer. Easy ide tane? So we will move to the next one. If a vector b vector are the unit vector and theta is the angle between them, a plus b whole b is a unit vector. ಅಲ್ಲೇ ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಯೂನಿಟ್ ವೆಕ್ಟರ್ ಅಂತ. ನಾವು ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ನಮ್ಮ ಹತ್ರ ಫಾರ್ಮುಲಾ ಇದೆ, ನಾನು ಹೇಳಿದ್ನಲ್ಲ, ಎ ಪ್ಲಸ್ ಬಿ ಯಾವಾಗಲೇ ನಿಮ್ಗೆ ಸಾಲ್ವ್ ಮಾಡೋಕ್ಕಾಗದಿದ್ರು ಇದನ್ನು ಸ್ಕ್ವೇರ್ ಮಾಡಿ ಬರ್ಕೊಳ್ಳೋಕೆ ಟ್ರೈ ಮಾಡಿ, ಸ್ವಲ್ಪ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಇವಾಗ ಏನಾಗುತ್ತೆ? ಎ ವೆಕ್ಟರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಆಯಿತು. ಇದು ಯಾಕೆ ಹೇಳಿ? ಪ್ಲಸ್ ಅಂತ ತೊಗೊಂಡಿರೋದಲ್ವಾ, ಅದಕ್ಕೆ ಕಾಸ್ ಥೀಟಾ ಆಯಿತು. ಸರಿನಾ? ಇವಾಗ ಸಿಂಪ್ಲಿಫೈ ಮಾಡುವ. ಇಲ್ಲಿ ಎಲ್ಲದನ್ನು ಕೊಟ್ಟಿಬಿಟ್ಟಿದ್ದಾರೆ. ಇದು ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ದೆನ್ ಎ ಪ್ಲಸ್ ಬಿ ಇಸ್ ದ ಯೂನಿಟ್ ವೆಕ್ಟರ್. ಇದು ಯೂನಿಟ್ ವೆಕ್ಟರ್, ಇದು 1, ಓಕೆನಾ, ಇದು 1, ಇದು 1, ಇದು 2 ಈ 2, ಇದು 1, ಇದು 1, ಇದು ಕಾಸ್ ಥೀಟಾ, ಓಕೆನಾ. ಸಿಂಪ್ಲಿಫೈ ಮಾಡುವ ಇವಾಗ. 1 ಈಕ್ವಲ್ ಟು, ಈ ಚಾಪ್ಟರ್ ಪ್ರಾಬ್ಲಮ್ಗಳು ಈಸಿ ಇರುತ್ತೆ, ಸ್ವಲ್ಪ ಅನಲೈಸ್ ಮಾಡಬೇಕಷ್ಟೇ ನೀವು.
2 plus 2 cos theta. This is equal to 1 is equal to 2 into 1 plus cos theta. ಓಕೆನಾ? ಈ ಕಡೆ ಬರೆಯುವ 1/2 is equal to 1 plus cos theta. ಹಂಗಂದ್ರೆ cos theta ಏನಾಯ್ತು ಇವಾಗ? ಹಾಫ್ ಮೈನಸ್ 1 ಇಟ್ ಈಸ್ ಮೈನಸ್ ಹಾಫ್. ನಮಗೆ ಗೊತ್ತು ವ್ಯಾಲ್ಯೂ ಎಷ್ಟು? ಕಾಸ್ ಥೀಟಾಕ್ ವ್ಯಾಲ್ಯೂ ಹೇಳಿ ನೋಡುವ. ಹೇಗೆ ಹೇಳ್ತೀರಾ? ಇಟ್ ಈಸ್ ನಥಿಂಗ್ ಬಟ್ 120. ಕಾಸ್ 120 ಡಿಗ್ರಿ ಈಸ್ ಈಕ್ವಲ್ ಟು ಮೈನಸ್ ಹಾಫ್ ಆಗುತ್ತೆ. ಅದನ್ನು ನೀವು ಹೇಗೆ ಬರಿಬಹುದು? ಇಲ್ಲಿ ನೋಡಿ 3π/2 ಅಲ್ಲ 2π/3 ಅಂತಂದರೆ ಕಾಸ್ 2π/3 180 ಇಂಟು 60 ಓಕೆ ಈಸ್ ಈಕ್ವಲ್ ಟು ಮೈನಸ್ ಹಾಫ್. 90 ಪ್ಲಸ್ ಥೀಟಾ 30 ಅಂತ ಮಾಡಿದರೂ ನಡೆಯುತ್ತೆ, ಅಥವಾ 180 ಮೈನಸ್ 60 ಅಂತ ಮಾಡಿದರೂ ನಡೆಯುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಟ್ರಿಗ್ನೋಮೆಟ್ರಿಯಲ್ಲೆಲ್ಲ ನೀವು ರಾಂಗ್ ಮಾಡಲೇಬಾರ್ದು, ಯಾಕಂತಂದ್ರೆ ಅದು ಫಸ್ಟ್ ಇಯರ್ ಚಾಪ್ಟರ್ ಆ್ಯಂಡ್ ಬೇಸಿಕ್ ಥಿಂಗ್ಸ್ ಅವೆಲ್ಲ. ಇಲ್ಲಿ ನೋಡಿ, ದಿಸ್ ಇಸ್ ದ ಕ್ವಶನ್. ಎ ವೆಕ್ಟರ್ ಐ ಕ್ಯಾಪ್ ಪ್ಲಸ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿನೂ ಕೊಟ್ಟಿದ್ದಾರೆ ಆ್ಯಂಡ್ ರಿಲೇಷನ್ ಕೊಟ್ಟಿದ್ದಾರೆ. ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಅಂತ ನಮ್ಗೆ ಗೊತ್ತು. ಎರಡು ವೆಕ್ಟರ್ ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆದರೆ ಅವ್ರದ್ದು ಡಾಟ್ ಪ್ರಾಡಕ್ಟ್ 0 ಆಗಿರುತ್ತೆ ಅಂತ ಗೊತ್ತು. ಕರೆಕ್ಟ್, ಅದನ್ನೇ ಯೂಸ್ ಮಾಡ್ಕೊಳ್ಳುವ ನಾವಿವಾಗ. ಕನ್ಸಿಡರ್ ಎ ವೆಕ್ಟರ್, ವೆಕ್ಟರ್ ಇದೆ ಆಯಿತಾ ಎಲ್ಲ ಕಡೆನೂ ಹೀಗೆ, ಓಕೆನಾ? ಎ ವೆಕ್ಟರ್ ಲ್ಯಾಂಬ್ಡಾ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0. ಯಾಕೆ ಹೇಳಿ? ಗಿವನ್ ದ್ಯಾಟ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಈಚ್. ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ, ಪರ್ಪೆಂಡಿಕ್ಯುಲರ್ ಆದರೆ ಡಾಟ್ ಪ್ರಾಡಕ್ಟ್ 0 ಆಗುತ್ತಂತ ಗೊತ್ತು. ಇಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ ಎಲ್ಲದಕ್ಕೂ. ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಓಕೆನಾ? ಪ್ಲಸ್ ಲ್ಯಾಂಬ್ಡಾ ಇಂಟು ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್, ಓಕೆನಾ? ಡಾಟ್ ಸಿನ ಬರಿತೀನಿ. ಸಿ ಏನು ಕೊಟ್ಟಿದ್ದಾರೆ? ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಬರಿತೀನಿ, ಓಕೆನಾ? ಇವಾಗ ಮಾಡುವ 1 ಪ್ಲಸ್ ಎಡಿಷನ್ನು 1 ಪ್ಲಸ್ ಲ್ಯಾಂಬ್ಡಾ ಐ ಕ್ಯಾಪ್ ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ ಜೆ ಕ್ಯಾಪ್. ಹೆಂಗೆ ಜಾದು ಮಾಡಿದ್ದಲ್ಲ, ಇಲ್ಲಿ ನೋಡಿ ಜೇನ ಕಾಮನ್ ಆಗಿ ತೆಗೆದಿರೋದು 2 ಮೈನಸ್ ಲ್ಯಾಂಬ್ಡಾ ಪ್ಲಸ್ 1 ಪ್ಲಸ್ 4 ಲ್ಯಾಂಬ್ಡಾ ಕೆ ಕ್ಯಾಪ್, ಓಕೆನಾ? ಇದಿಷ್ಟು ಒಂದು ವೆಕ್ಟರ್ ಸಿಕ್ತು. ಇದಿನ್ನೊಂದು ವಿಚ್ ಇಸ್ ಈಕ್ವಲ್ ಟು 0, ಓಕೆನಾ? ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಈಕ್ವಲ್ ಟು 0. ಎಲ್ಲ ಕಡೆನೂ ಈಕ್ವಲ್ ಟು 0 ಬರೀರಿ. ಇವಾಗ ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡುವ. ದಿಸ್ ಇಂಟು 1 ಅವಾಗ ಏನಾಗುತ್ತೆ? 1 ಪ್ಲಸ್ ಲ್ಯಾಂಬ್ಡಾ ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ ಇಂಟು 1 ಹಾಗೆ ಬರಿತೀನಿ, ಪ್ಲಸ್ 1 ಪ್ಲಸ್ 4 ಲ್ಯಾಂಬ್ಡಾ ಇಂಟು ಅಲ್ಲಿ ಕಾಂಪೊನೆಂಟ್ 1 ಆಗಿರೋದಕ್ಕೋಸ್ಕರ ನಮಗೆ ಈಸಿ ಆಯ್ತು ಇನ್ನೂ ಕೆಲಸ. ಇವಾಗ ಇದು ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು? 1 ಪ್ಲಸ್ 1 2 ಪ್ಲಸ್ 4 ಲ್ಯಾಂಬ್ಡಾ. ದಿಸ್ ಇಸ್ ಈಕ್ವಲ್ ಟು, ಕರೆಕ್ಟ್ ತಾನೆ? 1 ಪ್ಲಸ್ 1 2, ಓಕೆ 2 ಪ್ಲಸ್ 1 4 ಇದೆ ಇಲ್ಲಿ. 4 ಪ್ಲಸ್ 4 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. 4 ಲ್ಯಾಂಬ್ಡಾ. ಇಲ್ಲಿ ಇವಾಗ ಮೇಡಮ್ ಇದು ವೆಕ್ಟರ್ ಅಲ್ಲ ಅಂತ ಕನ್ಸಿಡರ್ ಹೇಳ್ಬೋದು ನೀವು. ಇದು ವೆಕ್ಟರೇ, ಆದರೂ ಇದನ್ನು ಹೆಂಗೆ ಬರಿಬಹುದು ಅಂತಂದರೆ 0 ಐ ಕ್ಯಾಪ್ ಪ್ಲಸ್ 0 ಜೆ ಕ್ಯಾಪ್ ಪ್ಲಸ್ 0 ಕೆ ಕ್ಯಾಪ್ ಅಂತ ಬರಿಬಹುದು. ಕೊಯಿಫಿಷಿಯೆಂಟನ್ನು ಕಂಪೇರ್ ಮಾಡಿರುವಂಥದ್ದು ಅಷ್ಟೇ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -1. ಸೊ ದಿಸ್ ಇಸ್ ದ ಆನ್ಸರ್. ಎಲ್ಲಿದೆ? ಆಪ್ಷನ್ 3. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಯಾ ದಿಸ್ ಈಸ್ ವೆರಿ ಈಸಿ. ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ ಇದೇ ಥರದ್ದು. ಎ ವೆಕ್ಟರ್ ಬಿ ವೆಕ್ಟರ್ ಪ್ಲಸ್, ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಡೌಟ್ ಬರ್ತಿರಬಹುದು, ಹೋಲ್ ಸ್ಕ್ವೇರ್ ಇದು. ಎ ವೆಕ್ಟರ್ ಡಾಟ್ ವೆಕ್ಟರ್ ಇದೆ, ಬಿ ವೆಕ್ಟರ್ ಹೋಲ್ ಸ್ಕ್ವೇರ್. ಇಲ್ಲಿ ಇವಾಗ ಮ್ಯಾಗ್ನಿಟ್ಯೂಡ್ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡ್ತಿರಬಹುದು. ಮ್ಯಾಗ್ನಿಟ್ಯೂಡ್ ಬರೆದ್ರೂ ಒಂದೇ ಬರೆದಿದ್ರು ಒಂದೇ. ಯಾಕೆ ಹೇಳಿ? ನಮಗೊಂದು ವ್ಯಾಲ್ಯೂ ಬರ್ತಾ ಇದೆ ಇಲ್ಲಿ. ಅದು ವ್ಯಾಲ್ಯೂ ಬರ್ತಿರೋದಕ್ಕೋಸ್ಕರ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ಸ್ಕೇಲಾರ್ ಪ್ರಾಡಕ್ಟಲ್ಲಿ ನಮ್ಗೆ ವ್ಯಾಲ್ಯೂ ಏನು ಬರ್ತಿದೆ? ಜಸ್ಟ್ ಮ್ಯಾಗ್ನಿಟ್ಯೂಡ್ ಬರ್ತಿರುವಂಥದ್ದು, ಡೈರೆಕ್ಷನ್ ಇಲ್ಲ. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡುವ ಎಲ್ಲದನ್ನು. ಇದು ಎಷ್ಟು? 12 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 10 ಹೋಲ್ ಸ್ಕ್ವೇರ್ ಇಂಟು 2 ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಕರೆಕ್ಟ್ ಅಲ್ವಾ? ಇವಾಗ ಫೈಂಡ್ ಔಟ್ ಮಾಡಿ. ದಿಸ್ ಈಸ್
magnitude of A vector cross B vector whole square is equal to 100 into 4 400 minus ಆ ಕಡೆ ಶಿಫ್ಟ್ ಮಾಡಿದ್ರೆ 144 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 256. 256 ಆನ್ಸರ್ ಇದೆಯಾ? 256 ಅಲ್ಲ. ಯಾಕೆ ಹೇಳಿ? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ರೂಟ್ ತಗೊಂಡ್ರೆ 16 ಬರುತ್ತೆ. ಸೊ ದಟ್ಸ್ ವೈ ಫೋರ್ತ್ ಒನ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ? ಓಕೆ, ಇದು ನೋಡಿ, ಇದು ನಾನು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಆವಾಗಲೇ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಈಕ್ವಲ್ ಟು 0, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಈಕ್ವಲ್ ಟು 0, ದೆನ್ ಎ ಡಾಟ್ ಬಿ ವಿಲ್ ಬಿ ಈಕ್ವಲ್ ಟು 0. ಕರೆಕ್ಟ್ ತಾನೆ? ಎ ಡಾಟ್ ಬಿ ಅಂತಂದರೆ ಕಾಸ್ ಥೀಟಾ, ಕಾಸ್ 90 ಡಿಗ್ರಿ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಅಲ್ವಾ? ಇದು ಎಲ್ಲಿದೆ? ಪ್ರಾಪರ್ಟಿಯಲ್ಲಿ. ಫಸ್ಟ್ ಸ್ಕೇಲಾರ್ ಪ್ರಾಡಕ್ಟ್ ಇದು ಪ್ರಾಪರ್ಟಿಯಲ್ಲಿದೆ. ಒಂದು ವೇಳೆ ಈ ಥರ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 0 ಅಂತ ಬಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್. ಅದು ಕರೆಕ್ಟ್ ಅಲ್ವಾ? ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಸೇ ದ್ಯಾಟ್ ಬೋತ್ ದ ಎ ಆ್ಯಂಡ್ ಬಿ ಆರ್ ಟ್ರೂ. ಎಲ್ಲಿದೆ? ಯಾ, ಬೋತ್ 1 and 2 ಆರ್ ಟ್ರೂ. ಸೊ ಯಾವುದಾದ್ರೂ ಒಂದಾದರೆ, ಒಂದು 0 ಆದರೆ ಇನ್ನೊಂದು ಸಹ 0 ಆಗುತ್ತೆ ಇದರಲ್ಲಿ. ಬೋತ್ ಆಫ್ ದೆಮ್ ಆರ್ ಟ್ರೂ ಓನ್ಲಿ. ಸೊ ಯು ಕ್ಯಾನ್ ಸಿ ಹಿಯರ್. ಈಸಿ ಇದೆಯಲ್ಲ? ಆ ಪ್ರಾಪರ್ಟಿನ ಒಂದು ಸಲ ಕರೆಕ್ಟ್ ಮಾಡಿ ಕಲ್ತ್ಕೊಳ್ಳಿ. ಸೊ ಇಷ್ಟೇ ಕ್ವಶನ್ಸ್ ಇದ್ದಿದ್ದು. ಬಟ್ ಈಚ್ ಚಾಪ್ಟರಿಂದ ಈಚ್ ಇಯರಲ್ಲಿ 2 to 3 ಕ್ವಶನ್ಸ್ ಬಂದಿದೆ. ಅದಕ್ಕೋಸ್ಕರ ಈ ಚಾಪ್ಟರ್ನ ಸ್ಕಿಪ್ ಮಾಡಬೇಡಿ. ಈವನ್ ಕ್ವಶನ್ಗಳು ತುಂಬ ಈಸಿ ಇರುತ್ತೆ. ಸ್ಟೇಟ್ ಬೋರ್ಡಿಗಾಗಿರ್ಬೋದು ಕ್ವಶನ್ಗಳು ಈಸಿ ಇರುತ್ತೆ. ಸ್ವಲ್ಪ ಅನಲೈಸ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ. ಸೊ ಇವಾಗಲೇ ಇನ್ನೂ ಯಾರೆಲ್ಲ ಒನ್ ಶಾಟ್ ವಿಡಿಯೋನ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕೆ ಡೀಟೇಲ್ಡ್ ಸೊಲ್ಯೂಷನ್ ಸಹ ನಿಮ್ಗಲ್ಲಿ ನೋಟ್ಸ್ ಸಿಗುತ್ತೆ. ಸೊ ಮರೀದೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.